सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके कायोत्स्वर्गायतांगो जयति जिनपतिर्नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोत्रमूर्ति चक्रं कर्मेन्द्रनानाम् अतिबहुदहतो दूरमोदास्यवात स्फूर्जस्सध्यानवन्ये रुचिरतरः प्रोद्धतो विस्फुलिङ्गः। मनविहारी संत आचार्य श्री पद्मनंदी देव विरचित पद्मनंदी पंचविंशतिಯ ಸಿದ್ಧಸ್ತುತಿಯ ಅಂತರ್ಗತ 22ನೇ ಶ್ಲೋಕದ ಚರ್ಚೆ ಆಗಬೇಕಾಗಿದೆ. ತೈರೇವ ಪ್ರತಿಪದ್ಯತೆ ತ್ರರಮಣಿ ಸ್ವರ್ಣಾದಿವಸ್ತು ಪ್ರಿಯಂ ತತ್ಸಿದ್ಧೈಕಮಃ ಸದಂತರದೃಶಾ ಮಂದೈರ್ನಯೈರ್ದೃಶ್ಯತೆ ಏತತ್ತತ್ವರಸ ಪ್ರಭಿನ್ನಹೃದಯಾ ತೇಷಾಮಶೇಷಂ ಪುನಃ ಸಾಮ್ರಾಜ್ಯಂ ತೃಣವತ್ ವಪುಶ್ಚ ಪರಮಃ ಭೋಗಾಶ್ಚ ಭೋಗಾ ಇವ. ಅರ್ಥ: ಪ್ರಪಂಚದಲ್ಲಿ ಯಾವ ಮೂರ್ಖ ಜನರುಗಳು ಉತ್ತಮವಾದ ಅಭ್ಯಂತರ ನೇತ್ರದಿಂದ ಅರ್ಥಾತ್ ಜ್ಞಾನದಿಂದ ಆ ಸಮೀಚೀನ ಸಿದ್ಧಾತ್ಮ ಸ್ವರೂಪದ ಅದ್ವಿತೀಯ ತೇಜಸ್ಸನ್ನು ನೋಡುವುದಿಲ್ಲ, ಅವರೇ ಇಲ್ಲಿ ಪತ್ನಿ ಹಾಗೂ ಚಿನ್ನ ಮೊದಲಾದ ವಸ್ತುಗಳನ್ನು ಪ್ರಿಯವೆಂದು ಮನ್ನಿಸುತ್ತಾರೆ. ಆದರೆ ಯಾರ ಹೃದಯವು ಆ ಸಿದ್ಧಾತ್ಮ ರೂಪದ ರಸದಿಂದ ಪರಿಪೂರ್ಣವಾಗಿ ಹೋಗಿದೆ, ಅವರುಗಳ ಸಲುವಾಗಿ ಸಮಸ್ತ ಸಾಮ್ರಾಜ್ಯವು ಅರ್ಥಾತ್ ಚಕ್ರವರ್ತಿತ್ವವು ತೃಣದ ಸಮಾನ ಅತ್ಯಂತ ತುಚ್ಛವಾಗಿ ಪ್ರತೀತವಾಗುತ್ತದೆ. ಶರೀರವು ಪರಕೀಯ ಅಥವಾ ಶತ್ರುವಿನಂತೆ ಕಂಡುಬರುತ್ತದೆ ಮತ್ತು ಭೋಗಗಳು ಪ್ರತ್ಯಕ್ಷ ರೋಗದ ಸಮಾನವಾಗಿ ತಿಳಿದು ಬರುತ್ತವೆ. ನೀವು ತಂದಿಲ್ಲ ಈ ಸಂಸಾರದೊಳಗ ಅರ್ಥಾತ್ ಬರೀ ಮನುಷ್ಯ ಪ್ರಾಣಿಯ ಸಲುವಾಗಿ ಅಷ್ಟೇ ಹೇಳಲಿಲ್ಲ, ಇಡೀ ಪ್ರಪಂಚದೊಳಗನ ಮನುಷ್ಯನಿಗೆ ಸಂಬೋಧನೆ ಇದ್ದ ಕಾರಣ ಮನುಷ್ಯನ ಅಪೇಕ್ಷಾದಿಂದ ಕಥನ ಆಗ್ತಿದೆ. ಈ ಮಾತು ಸರಿ ಇದೆ. ಆದರೆ ಇಡೀ ಪ್ರಪಂಚದ ಜೀವರುಗಳಲ್ಲಿ ಯಾವ ಮನುಷ್ಯ ದೈವಾಧಿಕರು ಕೂಡ ಎಲ್ಲಿಯವರೆಗೆ ಮೂರ್ಖತೆಯಿಂದ ಸಹಿತದರು, ಮೂರ್ಖತೆ ಅಂತಂದ್ರೆ ನಾವು ಯಾವುದನ್ನು ಮೂರ್ಖ ಬುದ್ಧಿಹೀನ ತಿಳಿತೇವೆ ಅದಕ್ಕಿಂತಲೂ ನಿಕೃಷ್ಟಿದೆ ಇಲ್ಲಿ ಹೇಳುವುದ.
ಇದೆಂಥ ಮೂರ್ಖತೆ ಇದೆ ಅಂತಂದ್ರೆ, ಯಾವುದು ಅಸಾರ ಇದೆಯೋ, ತನ್ನದಿಲ್ಲವೋ, ತನಗೆ ಯಾವುದೇ ಪ್ರಕಾರದ ಲಾಭ ಅದರಿಂದ ಇಲ್ಲವೋ, ಪ್ರತಿಯಾಗಿ ದುಃಖನೇ ಇದೆ. ಪತ್ನಿ ಮತ್ತು ಹೊನ್ನು ಎರಡು ಹೇಳಿದ್ದಾರೆ. ಅವು ಎರಡರಿಂದ ಸುಖ ಇದೆ ಅನ್ನೋ ನಿರಂತರ ಆಕುಲತೆ 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 ಇದೆ. ಇದನ್ನು ಯಾರು ಹೇಳಬೇಕಾಗಿಲ್ಲರಿ. ಆದರೆ ಜೀವ ತನ್ನ ಜೀವನದಲ್ಲಿ ಅದನ್ನು ಕಂಡುಕೊಂಡ್ರೂ ಹೆಜ್ಜೆ ಹೆಜ್ಜೆಗೆ ಅನುಭವಿಸ್ತಾ ಇದ್ರೂ ಕೂಡ ಅದರಲ್ಲೇ ಆಸಕ್ತಾಗಿ ಹೋಗಿದ್ದಾನೆ. ಯಾಕೆ ಅಂತಂದ್ರೆ ಅವ ಶುದ್ಧ ಸ್ವರೂಪದ ಅಂತಃತತ್ವವನ್ನು ತಿಳಿತಾ ಇಲ್ಲ. ಅವ ಅಂತಃತತ್ವವನ್ನು ತಿಳಿತಾ ಇಲ್ಲ. ಇದು ಒಂದು ಏಕಮೇವ ಕಾರ್ಯ ಇದೆ, ಕಾರಣ ಇದೆ ಹೀಗೆ ಮಾಡೋದಕ್ಕೆ. ಆದರೆ ಹೀಗೆ ಮಾಡ್ತಾ ಇದ್ದಾನಲ್ಲ, ಅದು ಮೂರ್ಖತೆ ಇದೆ. ಯಾಕೆ ಅಂತಂದ್ರೆ ಪದೇ ಪದೇ ಅನುಭವದೊಳಗೆ ಬಂದ್ರೂ ಕೂಡ ಇದು ನಿಸಾರ ಇದೆ. ಇದರೊಳಗೆ ಯಾವುದೇ ಪ್ರಕಾರದ ಸುಖ ಯಾವ ಕಾಲದೊಳಗನು ಸಾಧ್ಯ ಇಲ್ಲ ಅನ್ನೋದ ಯಾರಾದರೂ ಹೇಳುವ ಕಾರಣ ಅಲ್ಲ. ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇದೆ, ಜ್ಞಾನಕ್ಕೆ ಹೊಳಿತಾ ಇದೆ. ಆದ್ರೂ ಕೂಡ ಇವನಿಗೆ ಶ್ರದ್ಧೆ ಆಗ್ತಾ ಇಲ್ಲ ಅಂಥೇಳಿ ಮೂರ್ಖತೆ. ಜೀವ ಮನಸ್ಸನ್ನು ಪ್ರಾಪ್ತನ ಮಾಡಿಕೊಂಡ ನಂತರ ಕೂಡ, ಅರ್ಥಾತ್ ವಿಚಾರ ಶಕ್ತಿಯನ್ನು ಪಡೆದ ನಂತರ ಕೂಡ ತನಗಾಗ್ತಾ ಇರುವಂಥ ದುಃಖ, ಆ ದುಃಖಕ್ಕೆ ತಾನೇ ಮಾಡ್ತಾ ಇರುವಂಥ ಕಾರಣ ರೂಪದ ಪ್ರವೃತ್ತಿ, ಇದನ್ನು ಗುರುತಿಸಲಿಲ್ಲ ಅಂತಂದ್ರೆ ಅವನಿಗೆ ವಿಚಾರ ಶಕ್ತಿ ಇದ್ದೇನು ಪ್ರಯೋಜನ ಇದೆ ರೀ? ಇನ್ನೊಂದು ಜೀವದ ಮೇಲೆ ದಯೆ ಮಾಡುವ ಮಾತ ನಂತರದ ಇದೆ. ವ್ಯವಹಾರ ಪೂರ್ವಕ ನಿಶ್ಚಯ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ಹಿಂದಿನ ಶ್ಲೋಕದೊಳಗೆ ನಯ ನಿಕ್ಷೇಪ ಇವೆಲ್ಲ ಹೇಳಿ ಬಂದಿದ್ದಾರೆ. ಅರ್ಥಾತ್ ಅವೆಲ್ಲವುಗಳ ಉಲ್ಲಂಘನೆ ಮಾಡಿ, ಅರ್ಥಾತ್ ಅವೆಲ್ಲವುಗಳ ಮೂಲಕ ವಸ್ತು ತತ್ವದ ನಿರ್ಣಯ ಮಾಡಿ, ಯಾವ ಜೀವ ತನ್ನ ಪ್ರಯೋಜನಭೂತವಾದಂಥ ಕಾರ್ಯದಲ್ಲಿ ತಲ್ಲೀನ ಆಗ್ತಾನೋ, ಪ್ರವೃತ್ತ ಆಗ್ತಾನೋ, ಆ ಜೀವದ ಮಾತ ಅವ ಸುಖವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ, ಸಂಸಾರ ರಾಶಿಯಿಂದ ಭಿನ್ನ ಆಗ್ತಾನೆ, ಕರ್ಮಗಳ ನಾಶ ಮಾಡ್ತಾನೆ, ಶಾಶ್ವತವಾದಂಥ ಚೈತನ್ಯಮಯ ಸುಖದ ಭಾಜನನಾಗ್ತಾನೆ. ಇದು ಎಲ್ಲ ಸ್ವರೂಪವನ್ನು ಹೇಳಿದ್ದಾರೆ. ಹೇಳಿದ ನಂತರ ಜೀವ ಹೀಗಿದ್ರೂ ಈ ಪ್ರಕಾರದ ಕಾರ್ಯ ಮಾಡುವ ಸಾಮರ್ಥ್ಯ ತನ್ನಲ್ಲೇ ಪ್ರಾಪ್ತ ಆದ್ರೂ ಕೂಡ ಯಾವ ಪ್ರಕಾರದ ಕಾರ್ಯ? ಸ್ವಪರ ತತ್ವಗಳ ನಿರ್ಣಯ ಮಾಡುವಂಥ ಕಾರ್ಯ, ಸ್ವತತ್ವ ಪರತತ್ವಗಳ ಭಿನ್ನತ್ವವನ್ನು ಮತ್ತು ಸ್ವತತ್ವ ಪರತತ್ವಗಳಲ್ಲೇ ಆಗ್ತಾ ಇರುವಂಥ ಪ್ರತಿ ಸಮಯದ ಸ್ವತಂತ್ರವಾದಂಥ ಕಾರ್ಯವನ್ನು ಅವಲೋಕನೆ ಮಾಡುವ, ಹೌದು ಇದು ಹೀಗೇ ಇದೆ, ಅನ್ಯದ ಕಾರಣದಿಂದ ನನ್ನ ಯಾವ ಕಾರ್ಯನೂ ಆಗ್ತಾ ಇಲ್ಲ, ನಾನು ಮಾಡುವುದರಿಂದ ಅನ್ಯ ದ್ರವ್ಯದೊಳಗೆ ಯಾವ ಕಾರ್ಯ ಆಗತಾನೇ ಇಲ್ಲ, ಇದನ್ನ ಶಾಬ್ದಿಕವಾಗಿ ನಾವು 1000 ವರ್ಷ ಕೇಳಿದ್ರೂ ನಮ್ಮಲ್ಲೇ ಕಾರ್ಯ ಆಗುವುದಿಲ್ರಿ. ಅದನ್ನ ಜ್ಞಾನ ನೇತ್ರದಿಂದ ಅವಲೋಕನೆ ಮಾಡಬೇಕಾಗ್ತಿದೆ. ಇದರಿಂದ ನನ್ನಲ್ಲೇ ಏನಾಗ್ತಾ ಇದೆ, ಗ್ರಂಥದಿಂದ ನನ್ನಲ್ಲೇ ಏನಾಗ್ತಾ ಇದೆ, ಈ ಶಬ್ದದಿಂದ ತಮ್ಮಲ್ಲೇ ಏನಾಗ್ತಾ ಇದೆ, ಆ ಬಾಹ್ಯ ಪ್ರಭುವಿನಿಂದ ಏನಾಗ್ತಾ ಇದೆ. ಉಳಿದ ಧನಕನಕಾದಿಗಳ ಮಾತಂತೂ ಬಹಳ ದೂರ ಉಳಿತ್ರಿ. ಆದ್ರೆ ಧರ್ಮದ ಸಾಧನ ಅಂತೇಳಿ ವ್ಯವಹಾರದಿಂದ ಯಾವುಗಳನ್ನು ಹೇಳಲಾಗಿದೆ, ಆಯತನಗಳ ರೂಪದಿಂದ ಸ್ವೀಕಾರ ಮಾಡಲಾಗಿದೆ. ಧರ್ಮಾತ್ಮ ಜೀವರುಗಳ ಅವಲಂಬನೆ ಪಡೆದಿರುವಂಥ ಆಯತನಗಳ ಮಾತು ಮಾತಾಡ್ತಾ ಇದೆ. ಅಜ್ಞಾನಿ ಜೀವರುಗಳಂತೂ ಧರ್ಮಾಯತನದ ಅವಲಂಬನೆ ಮಾಡಿಯೇ ಇಲ್ರಿ.
ಧರ್ಮಾಯತನಗಳ ಅವಲಂಬನೆ ಮಾಡಿರುವಂಥ ಜ್ಞಾನಿ ಯಾವ ಧರ್ಮಾತ್ಮ ಇದ್ದಾರೋ ಅವರುಗಳಿಗೆ ಅವುಗಳಿಂದ ಯಾವ ಲಾಭ ಇದೆ? ಪ್ರತ್ಯಕ್ಷ ಯಾವ ಲಾಭ ಇದೆ? ಜಿನದೇವನಿಂದ, ನವದೇವತೆಯಿಂದ, ಜಿನಶ್ರುತದಿಂದ, ಧರ್ಮಾಯತನಗಳಿಂದ ಹೋಗಲಿ ವ್ರತ ರೂಪದ ಶುಭ ಪರಿಣಾಮದಿಂದ ಕೂಡ ಆ ಧರ್ಮಾತ್ಮ ಜೀವನಿಗೆ ಲಾಭ ಇಲ್ಲ. ವ್ಯವಹಾರದ ಸರ್ವಥಾ ನಿಷೇಧ ಮಾಡ್ತಾ ಇದೆ ಹೀಗೆ ಮಾತಿಲ್ಲ. ನಿಷೇಧಂತೂ ಮಾಡೋದನ್ನೇ ಇರುವುದಿಲ್ಲ, ಅದು ಸ್ವಯಂ ನಿಷಿದ್ಧ ಆಗ್ತಿದೆ ರೀ. ಯಾವಾಗ ವಾಸ್ತವಿಕತೆಯನ್ನು ಜೀವ ಗ್ರಹಣ ಮಾಡ್ತಾನೆ, ಯಾವಾಗ ಬಾಳೆಹಣ್ಣಿನ ಸೇವನೆ ಪ್ರತ್ಯಕ್ಷ ಆಗುವುದಿದೆಯೋ, ಉಪಯೋಗದೊಳಗೆ ಬರುವುದಿದೆಯೋ, ಆಗ ಸಿಪ್ಪೆಯ ತ್ಯಾಗ ಆಗಿ ಹೋಗ್ತಿದೆ ರೀ. ಅದರ ಸಲುವಾಗಿ ಯಾವ ಪ್ರಕಾರದ ಸಿದ್ಧತೆ ಮಾಡ್ಕೊಳ್ಬೇಕಾಗಿಲ್ಲ. ನನಗೆ ಈ ಸಿಪ್ಪೆಯ ತ್ಯಾಗ ಮಾಡೋದಿದೆ ಅಂಥೇಳಿ ಎಷ್ಟು ಸಮಯ ಅವನು ವಿಚಾರ ಮಾಡ್ತಾನೆ ಹೇಳ್ರಿ? ಅದನ್ನೇನು ಕಲ್ಕೊಳ್ತಾನೇನ? ಈ ಸಿಪ್ಪೆ ಇರಲಿ, ಈ ಸಿಪ್ಪೆ ಬೇಕು, ಈ ಸಿಪ್ಪೆಯಿಂದ ಅದರ ಸಂರಕ್ಷಣೆ ಇದೆ ಅಂಥೇಳಿ ಯಾವತ್ತಾದರೂ ವಿಕಲ್ಪ ಮಾಡಿದಾನೇನ್ರಿ? ಹಾಗಾದ್ರೆ ಆ ಸಿಪ್ಪೆಯನ್ನು ಯಾವುದರ ಸಲುವಾಗಿ ಇರಿಸ್ತಾನೆ? ಅವ ಇರಿಸೋದೆಲ್ಲಿ ಬಂತು? ಆ ಸಿಪ್ಪೆ ಸ್ವಯಮೇವ ಆ ಒಳಗಿನ ಹಣ್ಣಿನ ಸಂರಕ್ಷಣೆ ಮಾಡ್ತಾ ಇರ್ತಿದೆ. ಆ ಹಣ್ಣಿನ ಸಂರಕ್ಷಣೆ ಆ ಸಿಪ್ಪೆಯಿಂದ ಆಗ್ತಿದೆ ಅಂಥೇಳಿ ಇವನಿಗೆ ಸ್ವತಃ ವಿಶ್ವಾಸ ಇದ್ದ ಕಾರಣ ಆ ಸಿಪ್ಪೆಯನ್ನು ಸುರಕ್ಷಿತವಾಗಿ ಅವ ಇರಿಸುವ ಕಾರ್ಯ ಸ್ವಯಮೇವ ಅವನಿಂದ ಆಗ್ತಿದೆ. ಯಾವಾಗ ಆ ಹಣ್ಣಿನ ಭೋಗ ಅರ್ಥಾತ್ ಪ್ರತ್ಯಕ್ಷ ಪ್ರಯೋಗ ಉಪಯೋಗ ಅವ ಮಾಡಾವಿರ್ತಾನೆ, ಆವಾಗ ಯಾವ ಪ್ರಕಾರದ ವಿಕಲ್ಪ ಅಥವಾ ಪೂರ್ವ ಸಿದ್ಧತೆ ಇಲ್ಲದನ್ನ ಅದರದ ತ್ಯಾಗ ಆಗ್ತಿದಿರ್ಲಿಲ್ಲ. ಸರಿ, ಅದೇ ಪ್ರಕಾರ ಸಿಪ್ಪೆಯ ಸ್ಥಾನದಲ್ಲಿ ವ್ಯವಹಾರ ಯಾರಿಗೆ ಆ ಸಿಪ್ಪೆಯಿಂದ ಸಂರಕ್ಷಣೆ ಆಗ್ತಿದೆ ಅನ್ನೋದು ನಿರ್ವಿಕಲ್ಪ ರೂಪದಿಂದ ಪರಿಚಯ ಇದೆಯೋ ಅಂಥ ಧರ್ಮಾತ್ಮ ಜೀವರುಗಳ ಧರ್ಮಾಯತನಗಳ ಅವಲಂಬನೆಯನ್ನ ಮಾಡಿಯೇ ಮಾಡ್ತಾರೆ. ಮಾಡುವ ಸಲುವಾಗಿ ಅವ್ರದ್ದು ಯಾವ ಸಿದ್ಧತೆ ಇರುವುದಿಲ್ಲ, ಯಾವ ಪ್ರಕಾರದ ವಿಕಲ್ಪಾತ್ಮಕವಾದಂಥ ಕೃತ್ರಿಮವಾದಂಥ ತಯಾರಿ ಅವರು ಮಾಡುವುದಿಲ್ಲ. ವ್ಯವಹಾರದ ಸಲುವಾಗಿ, ಶುಭ ಭಾವದ ಸಲುವಾಗಿ ಏನು ಮಾಡ್ತಾರೆ ಅವರ? ಇಲ್ಲಿ ಒಟ್ಟಿನಲ್ಲಿ ಪರಪದಾರ್ಥದ ಆಶ್ರಯ ಮಾಡ್ತಾ ಇರುವಂಥ ಮೂರ್ಖ ಮನುಷ್ಯನ ಚರ್ಚೆ ನಡೆದದ್ದು ಇದೆ. ನಾವು ಒಂದು ವೇಳೆ ನಮ್ಮನ್ನು ನಾವು ಶರೀರ, ಧನ, ಪತ್ನಿ, ಪುತ್ರ ಈ ಪ್ರಕಾರದ ಸಂಯೋಗಗಳ ಅಸಾರಿದಾವೆ ಅಂಥೇಳಿ ತಿಳ್ಕೊಂಡಿದ್ದೇವೆ. ಹೀಗೆ ನಡೆದ ನಾವಿಲ್ಲಿ ಧರ್ಮಾಯತನದ ಚರ್ಚೆ ಮಾಡ್ತಾ ಇದ್ದೇವೆ. ತಿಳಿದ್ರಿ? ಯಾಕಂದ್ರೆ ಇಷ್ಟು ಸುದೀರ್ಘ ಕಾಲ ನಮಗ ಜಿನಶಾಸನದ ಸಂಯೋಗ ಪ್ರಾಪ್ತ ಆಗಿದೆ ಅಂದಮೇಲೆ ನಮ್ಮ ವಿಕಲ್ಪದೊಳಗೆ ಇದೆ ಈ ಧನ, ಈ ಪರಿವಾರ ನನ್ನ ಯಾವ ಕೆಲಸಕ್ಕೆ ಬರುವುದಿಲ್ಲ, ಈ ಧನ, ಈ ಪರಿವಾರ ಇದರ ಕಾರಣದಿಂದ ನಿರಂತರ ನನ್ನ ಉಪಯೋಗದೊಳಗೆ ಮಲಿನತೆ ಬರ್ತಿದೆ, ನನ್ನ ಪರಿಣಾಮದೊಳಗ ಅಶುದ್ಧತೆ ಬೆಳೀತಿದೆ. ಇದಂತೂ ಪರಿಚಯ ನಮಗೆ ಇದೆ. ಈ ಅಭಿಪ್ರಾಯ ಹಿಡ್ಕೊಂಡ ಧರ್ಮಾಯತನದ ಅವಲಂಬನೆಯ ಮಾತು ನಡೆದಿದೆ. ಅವುಗಳ ಅವಲಂಬನೆ ಕೂಡ ಬುದ್ಧಿಪೂರ್ವಕವಾಗಿ ಜೀವ ಎಲ್ಲಿಯವರೆಗೆ ಮಾಡ್ತಾನೋ ಅಲ್ಲಿಯವರೆಗೆ ಅವನಿಗೆ ಶುದ್ಧಾತ್ಮನ ಅರ್ಥಾತ್ ಸಿದ್ಧ ಸ್ವರೂಪ ನಿಜ ತತ್ವದ ಚೈತನ್ಯ ಪ್ರಭುವಿನ ನ್ಯಾಯಕ ಪ್ರಭುವಿನ ಆಂತರ್ಯದ ಆ ಅಲೌಕಿಕ ಭಗವಂತನ ಮಹಿಮೆ ಬರುವುದಿಲ್ಲ. ಇಷ್ಟು ವಾಸ್ತವಿಕಿದೆ. ಎಲ್ಲಿಯವರೆಗೆ ಶಾಸ್ತ್ರದ ಆಗ್ರಹ ಇದೆಯೋ, ಎಲ್ಲಿಯವರೆಗೆ ಪೂಜಾದಿ ಕಾರ್ಯದ ಆಗ್ರಹ ಇದೆಯೋ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಜೀವನದೊಳಗ 6 ಅವಶ್ಯಕ ಕ್ರಿಯೆ ಇದಾವ್ರೆ. ಷಟ್ ಅವಶ್ಯಕ ಕ್ರಿಯೆಗಳಿದಾವ್ರಲ್ಲ, ದೇವ ಪೂಜಾ, ಗುರು ಉಪಾಸ್ತಿ, ಸ್ವಾಧ್ಯಾಯ, ಸಂಯಮಸ್ತಪ,
ದಾನಂ ಚ ಇತಿ ಗೃಹಸ್ಥಾನಾಂ ಷಟ್ಕರ್ಮಾಣಿ ಇದು ಪದ್ಮನಂದಿ ಆಚಾರ್ಯದೇವ ಉಪಾಸಕ ಸಂಸ್ಕಾರದೊಳಗೆ ಹೇಳಿದ್ದಾರೆ. ಅರ್ಥಾತ್ ಶ್ರಾವಕನಲ್ಲೇ ಈ 6 ಪ್ರಕಾರದ ಕ್ರಿಯೆಗಳ ಅವಶ್ಯವಾಗಿ ಇರ್ತಾವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಶ್ರಾವಕ ಅವುಗಳನ್ನು ಅವಶ್ಯವಾಗಿ ಮಾಡ್ತಾನೆ ಅನ್ನುವ ಮಾತು ಹೇಳಿಲ್ಲ. ಅಭಿಪ್ರಾಯ ಹಾಗಿಲ್ಲ, ಅವ ಮಾಡಲೇಬೇಕು ಹೀಗೆ ಅಭಿಪ್ರಾಯ ಇಲ್ಲ. ಹಾಗಾದರೆ ಹೇಗಿದೆ? ಅವುಗಳನ್ನು ಮಾಡೇ ಮಾಡ್ತಾನೆ. ಯಾಕೆ? ಅವನಿಗೆ ಅವುಗಳ ಆಧಾರದಿಂದ ಗೃಹಸ್ಥಾವಸ್ಥೆಯಲ್ಲಿನ ಉಳಿದುಕೊಳ್ಳುವ ಯಾವ ದುರ್ಬಲತೆ ನಡೀತಾ ಇದೆಯೋ ಆ ದುರ್ಬಲತೆಯನ್ನು ತುಂಡರಿಸಿ ಹಾಕಿ ಅವ ಸಾಕ್ಷಾತ್ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡುವಂಥ ಅಭಿಪ್ರಾಯವನ್ನು ಆಂತರ್ಯದಲ್ಲಿ ಅಬುದ್ಧಿಪೂರ್ವಕವಾಗಿ ನಿರಂತರ ಹೊಂದಿದವನಿದ್ದಾನೆ. ಹೀಗಿದ್ದ ಕಾರಣ ಆ ದುರ್ಬಲತೆಯ ಪರಿಹಾರದ ಸಲುವಾಗಿ, ಯಾವ ದುರ್ಬಲತೆ, ಯಾವ ಆ ಸದುದ್ದೇಶ ಇದೆಯೋ, ಅಂತರ್ಬಾಹ್ಯ ನಿರ್ಗ್ರಂಥ ಸಾಧು ಆಗುವ ಯಾವ ಧ್ಯೇಯ ಅಭಿಪ್ರಾಯದೊಳಗೆ ನಿರಂತರ ವಿದ್ಯಮಾನ ಇದೆಯೋ, ಅದಕ್ಕೆ ಯಾವುದು ಬಾಧಾರೂಪದ ದುರ್ಬಲತೆ ವರ್ತಿಸ್ತಾ ಇರುವ ಕಾರಣದಿಂದ ನಾವು ಗೃಹಸ್ಥನಾಗಿ ಉಳಿದಿದ್ದನೋ ಆ ಗೃಹಸ್ಥತೆಯನ್ನ ಬಿಟ್ಟುಕೊಡುವ ಅಥವಾ ಆ ದುರ್ಬಲತೆಯನ್ನು ದೂರ ಮಾಡುವ ಸಲುವಾಗಿ ಅವನಲ್ಲಿ ಆ 6 ಪ್ರಕಾರದ ಕ್ರಿಯೆಗಳ ಆಗ್ತಾ ಇರ್ತವೆ. ಅವನದ ಉದ್ದೇಶ ಏನಿದೆ? ತನ್ನ ದುರ್ಬಲತೆಯನ್ನು, ನಿಶಕ್ತಿಯನ್ನು ತೊಡೆದು ಹಾಕುವುದಿದೆ, ಅದರ ಅಭಾವ ಮಾಡುವುದಿದೆ ಮತ್ತು ಸರ್ವಸಂಗ ಪರಿತ್ಯಾಗಿಯಾಗಿ ನಿಶ್ಚಿಂತ ರೂಪದಿಂದ ಮೋಕ್ಷ ಮಾರ್ಗದಲ್ಲಿ ಈ ಮನುಷ್ಯ ದೇಹದ ವಿದ್ಯಮಾನತೆ ಇರುವೆಳೆದೊಳಗ ಮುನ್ನಡೆಯುವುದಿದೆ. ಮತ್ತು ಈ ಮನುಷ್ಯ ದೇಹದ ಪೂರ್ತಿ ಆಗತಾ ಅಥವಾ ಆಗುವ ಮುನ್ನ ಪುನಃ ಭವಧಾರಣ ಆಗದೇ ಇರುವಂಥ ಕಾರ್ಯವನ್ನು ಪೂರ್ಣ ಪ್ರಯತ್ನದಿಂದ ಅವನಿಗೆ ಮಾಡುವುದಿದೆ. ಹೀಗಿದ್ದ ಕಾರಣ ಅವ ಮನೆಯಲ್ಲಿ ಇರುವೆಳೆದೊಳಗ 6 ಕಾರ್ಯಗಳನ್ನು ಯಾವ ರೀತಿ ಮಾಡ್ತಿರಬಹುದು ಅನ್ನೋದ ನಮ್ಮ ಲಕ್ಷ್ಯದೊಳಗೆ ಬಂದಿರಬೇಕು ಅಂಥೇಳಿ ತಿಳಿತೇನೆ. ಅವ ಅವಶ್ಯವಾಗಿ ಮಾಡ್ತಾನೆ, ಅವನಿಗೆ ಮಾಡಲೇಬೇಕಾಗ್ತಿದೆ ಅಂಥೇಳಿ ಶಬ್ದದ ಪ್ರಯೋಗ ನಮ್ಮಲ್ಲಿ ಇದ್ರೂ ಕೂಡ ಅವುಗಳನ್ನು ಯಾವುದರ ಸಲುವಾಗಿ ಮಾಡ್ತಾನೆ? ತನ್ನ ದುರ್ಬಲತೆಯನ್ನು ಬಿಟ್ಟುಕೊಡುವ ಸಲುವಾಗಿ. ಉಳ್ಕೊಂಡಿದೆಯಲ್ಲ ಅದ ನಿನ್ನೆ ಹೇಳಿದ್ದಿತ್ತು, ಮಹಾಪುರುಷರಿಂದ ಹೇಳಲ್ಪಟ್ಟಂಥ ಅಂತರ್ಮುಖತೆ ಏನಿದೆ ಅದುವೇ ಸರ್ವ ಕರ್ಮಗಳ ಕ್ಷಯದ ಉಪಾಯ ಇದೆ. ಹಾಗಾದ್ರೆ ಆ ಅಂತರ್ಮುಖತೆಯ ಸಲುವಾಗಿ ನಾವು ದೇವ ಪೂಜಾ, ಗುರು ಉಪಾಸ್ತಿ ಮೊದಲಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅಂದ್ರೆ ಅವನ ಅಭಿಪ್ರಾಯದೊಳಗ ಇವುಗಳಿಂದ ಅದು ಅಂತರ್ಮುಖತೆ ಆಗ್ತಿದೆ, ಹೀಗಿಲ್ವೇ ಇಲ್ರಿ. ತಿಳಿತಾ ಇದೆ ಇಲ್ರಿ? ಅವನ ಅಭಿಪ್ರಾಯದೊಳಗ ಈ ದೇವ ಪೂಜಾ, ಗುರು ಉಪಾಸ್ತಿ, ಶಾಸ್ತ್ರ ಸ್ವಾಧ್ಯಾಯ ಇದರಿಂದ ನನಗೆ ಅಂತರ್ಮುಖತೆ ಆಗ್ತಿದೆ ಅನ್ನೋದು ಕಿಂಚಿತ ಮಾತ್ರ ಕೂಡ ಇಲ್ಲ. ಅವೇನು ಮಾಡ್ತಾ ಇದ್ದಾನೆ? ದೇವ ಪೂಜೆ ಮಾಡ್ತಾ ಇದ್ದಾನೋ ಅಥವಾ ಅಂತರ್ಮುಖತೆಯನ್ನು ಸಾಧಿಸ್ತಾ ಇದ್ದಾನೆ? ದೇವನನ್ನು ನೋಡ್ತಾ ಇದ್ದಾನ್ರಿ ಅವ. ದೇವನನ್ನು ಯಾವ ರೀತಿ ನೋಡ್ತಾ ಇದ್ದಾನೆ? ಆ ದೇವ ಯಾವ ಪ್ರಕಾರ ಆಂತರ್ಯದಲ್ಲಿ ಸ್ಥಿರ 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 ಇದ್ದಾರೋ ಅದನ್ನು ನೋಡ್ತಾ ಇದ್ದಾನೆ. ಅದನ್ನು ನೋಡ್ತಾ ಇದ್ದಾನೋ ಅಥವಾ ಅದನ್ನು ನೋಡ್ತಾ ಇದ್ರೂ ಕೂಡ ತನ್ನಲ್ಲೇ ಸ್ಥಿರತೆಯ ಉದ್ಯಮ ಅವನಲ್ಲೇ ಸ್ವಾಭಾವಿಕವಾಗಿ ನಡೆದದ್ದೇ ಇದೆ. ಈ ನೈಸರ್ಗಿಕವಾದಂಥ ವಸ್ತುವಿನ ಕಾರ್ಯ ಏನಿದೆಯೋ
ಈ ಕಾರ್ಯದ ಅರಿವು ನಮಗೆ ಮೂಡಿ ಬರುವುದು ಅವಶ್ಯಕ ಇದೆ ರೀ. ಇಲ್ಲಿ ಆಚಾರ್ಯ ಭಗವಂತರು ಏನು ಹೇಳಿದರು, ಯಾವ ಮೂರ್ಖ ಮನುಷ್ಯರ ಎಲ್ಲಿಯವರೆಗೆ ತಮ್ಮ ಸಿದ್ಧಾತ್ಮ ಸ್ವರೂಪವನ್ನು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೇನೆ ಏನು ಮಾಡ್ತಾರೆ ಅಂತಂದ್ರೆ ಈ ಪತ್ನಿ ಧನ ಚಿನ್ನ ಅಂಥೇಳಿ ಅದರಲ್ಲಿ ಉದ್ಯಮ ಮಾಡ್ತಾ ಇರ್ತಾರೆ. ನೋಡು, ಬಾಲ್ಯಾವಸ್ಥೆಯೊಳಗೆ ಒಂದು ಪ್ರಕಾರದ ಕರ್ತವ್ಯದೊಳಗೆ ಜೀವ ವ್ಯಸ್ತ 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 ಇರ್ತಾನೆ. ತರುಣಾವಸ್ಥೆಯೊಳಗ ತನ್ನದೇ ಆದಂತಹ ಕರ್ತವ್ಯವನ್ನ ತಾನಾಗೇ ಸೃಷ್ಟಿಸಿಕೊಂಡು ಅನಾದಿ ಅಭ್ಯಾಸದ ಮೂಲಕ ಮತ್ತು ಬಾಹ್ಯ ಪರಿಸರದ ಅವಲೋಕನೆಯ ಮೂಲಕ ತಾನಾಗೇ ಕರ್ತವ್ಯಗಳದ್ದೊಂದು ಜಾಲವನ್ನು ಹೆಣ್ಕೊಂಡ ಅದರಲ್ಲೇ ಮುಳುಗಿ ಹೋಗಿರ್ತಾನೆ. ಅರ್ಥಾತ್ ಸಂಪೂರ್ಣ ವ್ಯಸ್ತ ಇರ್ತಾನೆ. ಇನ್ನು ವೃದ್ಧಾಪ್ಯ ಬಂದ ನಂತರ ಅಲ್ಲಿ ವ್ಯಸ್ತ ಇರೋದಂತೂ ತೀರ ಪರಾಧೀನತೆ ಇದೆ. ಯಾವ ರೀತಿ ವ್ಯಸ್ತ ಇರ್ತಾನೆ ಅಂತಂದ್ರೆ ರೋಗದ ಅನುಭವದೊಳಗ ಪರಿವಾರದ ಜನರ ಮೂಲಕ ಆಗ್ತಾ ಇರುವಂಥ ನಿರಾದರದೊಳಗ ಇವು ಅತ್ಯಂತ ವಿಕಲ್ಪ ದುಃಖ ಆಕುಲತೆಯೊಳಗೆ ವ್ಯಸ್ತ ಇರ್ತಾರೆ. ಹಾಗಾದ್ರೆ ಇವನಿಗೆ ಆತ್ಮಕಲ್ಯಾಣದ ಅವಕಾಶವಾಗಿದೆ. ಇವನ ಮೂರ್ಖತೆ ಸದೈವ ಕಾರ್ಯ ಮಾಡ್ತಾ ಇದ್ದಿರಲಿಲ್ಲ. ಅದು ಆ ಅವಸ್ಥಾ ವಿಶೇಷದ ಪ್ರಭಾವ ಇದೆಯೋ ಅಥವಾ ಇವನ ಮೂರ್ಖತೆಯ ಪ್ರಭಾವ ಇದೆ ರೀ. ಇಲ್ಲಿ ಮೂರ್ಖ ಶಬ್ದದ ಪ್ರಯೋಗ ಮಾಡಿದ್ದಾರೆ. ವಿಚಾರ ಶಕ್ತಿ ಇರುವೆಳೆದೊಳಗೂ ಕೂಡ ನನಗೆ ಯಾವುದೇ ಹಿತ ಇದೆ, ನನ್ನ ಜೀವನ ಕಳೆದು ಹೋಗ್ತಾ ಇದೆ, ಇಷ್ಟು ಕೂಡ ಪರಿವೇ ಇಲ್ಲದಿದ್ರ ಇನ್ನು ಇವನಿಗೆ ಮೂರ್ಖ ಅನ್ನೋದೇನು ಶಿಖಾಮಣಿ ಅನ್ನೋದು. ತನ್ನ ಜೀವನ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಇದೆಯಲ್ಲ, ವೃದ್ಧರದ ಮಾತ್ರ ಆಗ್ತಾ ಇದೆಯೋ ಅಥವಾ ಪ್ರತಿಯೊಂದು ದೇಹದಾರಿ ಜೀವನದ ಆ ದೇಹದ ಜೊತೆಗಿರುವಂಥ ಯಾವ ಒಂದು ಮರ್ಯಾದಿತ ಜೀವನ ಇದೆಯೋ ಅದು ದಿವಸಕ್ಕೆ ಕ್ಷೀಣಿಸ್ತಾ ಇದೆ. ನಲ್ಲಿಯ ಮೂಲಕ ಟ್ಯಾಂಕ್ ತುಂಬಿದ್ದಿದೆ, ಆದರೆ ನಲ್ಲಿಯ ಮೂಲಕ ನೋಡ್ರಿ 50 ಕೊಡದ ಟ್ಯಾಂಕ್ ಇದ್ರೆ ದಿನ ಒಂದೇ ಕೊಡ ತೆಗೆದ್ರೂ ಕೂಡ ಅದು 50 ದಿವಸಕ್ಕೆ ಖಾಲಿ ಆಗೋದೇನಿಲ್ರಿ. ಅದೇ ಪ್ರಕಾರ ಒಂದೊಂದೇ ದಿವಸ ರೂಪದ ಈ ಕಲಶಗಳ ಖಾಲಿ ಆಗ್ತಾ ಹೋದ ಹಾಗೆ ನಮ್ಮ ಜೀವನದ ಜಲ ಖಾಲಿ ಆಗ್ತಾ ಇದೆಯೋ ಅಥವಾ ಇಲ್ಲ. ಹಾಗಾದ್ರೆ ನಾವೇನು ತಿಳಿತೇವೆ? ನಾವು ತಿಳಿತಾ ಇಲ್ಲ ಅಂಥೇಳಿ ಮೂರ್ಖದೇವ್ರಿ. ಇಲ್ಲಿ ಮೂರ್ಖ ಶಬ್ದದ ಪ್ರಯೋಗ ಇದೆ. ಮೂರ್ಖ ಅಂದ್ರೆ ಯಾರಿಗಾರ ಹೇಳಿರ್ಬೇಕು ಮೂರ್ಖ ಅಂಥೇಳಿ. ನಮಗಂತೂ ಎಲ್ಲ ತಿಳಿತೈತೆ ಅಂಥೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೇನು ತಿಳಿಯೋದಲ್ಲಿ ಹೀಗೇನ್ರಿ ಇದೇನ ಪ್ರತಿಯೊಂದು ತಿಳಿತಾ ಐತೆ ನಾವು. ಆದ್ರೆ ಯಾವುದು ಪ್ರತಿಯೊಂದು ತಿಳಿತಾ ಇದೆಯೋ ಆ ತಿಳಿಯುವಿಕೆಯಿಂದ ಪ್ರತಿಯೊಂದರಿಂದ ನಮ್ಮದೇನಾಗ್ತಾ ಇದೆ, ದುಃಖ ಪರಂಪರೆಯೊಳಗ ಇನ್ನಷ್ಟು ಭರಿವು ಬೀಳ್ತಾ ಇದೆ. ಕರ್ಮ ಪರಂಪರೆಯೊಳಗ, ಜನ್ಮ ಪರಂಪರೆಯೊಳಗ, ಜನ್ಮವೆಂಬ ಜಾಲದೊಳಗೆ ಸಿಕ್ಕಿಕೊಳ್ಳುವ ಒಂದು ಜಟಿಲತೆಯೊಳಗ ಇನ್ನಷ್ಟು ಬಿಗುತನ ಬರ್ತಾ ಇದೆ. ಏನು ಹೇಳ್ರು, ಪ್ರಪಂಚದಲ್ಲಿ ಯಾವ ಮೂರ್ಖ ಜನರುಗಳು ಉತ್ತಮವಾದ ಅಭ್ಯಂತರ ನೇತ್ರದಿಂದ ಅರ್ಥಾತ್ ಜ್ಞಾನದಿಂದ ಹೊರಗಿಂದ ನೋಡುವಂಥದ್ದೇನಿದೆ ನೇತ್ರ, ಅದು ಎಂಥದ್ದಿದೆ ರೀ. ಹೊರಗಿನ ದೃಶ್ಯವನ್ನು ನೋಡ್ತಾ ಇದೆಯಲ್ಲ ಅದು ನೇತ್ರ ಎಂಥದ್ದಿದೆ ರೀ. ನಿರಂತರ ನಾವು ಹೊರಗೆ ನೋಡ್ತಾ ಇದ್ದೇವೋ ಅಥವಾ ಇಲ್ರಿ, ನೋಡ್ಬೇಕನ್ನುವ ಅಭಿಲಾಷೆ ಇದೆಯೋ ಅಥವಾ ಇಲ್ರಿ, ನೋಡುವ ಪ್ರಕ್ರಿಯೆ ನಡೆದದ್ದಿದೆಯೋ ಅಥವಾ ಇಲ್ಲ. ನಿದ್ರಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರ್ತಾ ಇದ್ದ ಹಾಗೆ ಸಮಯ ಎಷ್ಟಾಯ್ತು ನೋಡ್ತೇವೋ ಅಥವಾ ಇಲ್ರಿ. ಅರ್ಥಾತ್ ಹೊರಗಡೆ ನೋಡುವುದು ಏನಿದೆ ಪ್ರತಿಯೊಂದು ನೋಟದ ಹಿಂದೆ ಅಭಿಪ್ರಾಯ, ನೋಡುವ ಭಾವದ ಹಿಂದೆ ಅಭಿಪ್ರಾಯ,
ತನ್ನ ಜೀವನ ಹೊರಗಿದೆ ಅನ್ನೋದನ್ನು ಸಿದ್ಧ ಮಾಡ್ತಿದೆ. ನಿರಂತರ ಹೊರಗೆ ನೋಡುವ ಅರ್ಥಾತ್ ತನ್ನ ಜೀವನ ಹೊರಗಿಂದರ ಆಧಾರದಿಂದಿದೆ, ಹೊರಗೆ ಇದೆ. ಆಸ್ತಿ ಇಲ್ಲ, ಪರಿವಾರ ಇಲ್ಲ ಅಂತಂದ್ರೆ ನಂದೇನಿದೆ ಅಂಥೇಳಿ ಪ್ರತಿಯೊಬ್ಬರಿಗೆ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ನಂದೇನಿದೆ, ಆದ್ರೆ ಇವನದೇನಿದೆ ಅದು ಇವನಿಂದ ಯಾವಾಗೂ ಭಿನ್ನ ಆಗೇ ಇಲ್ಲ, ಆಗುವುದು ಸಾಧ್ಯ ಇಲ್ಲ. ಯಾವುದು ನಂದು ಇದೆ ಅಂಥೇಳಿ ಹೊರಗಿಂದ ತಿಳಿತಾ ಇದ್ದಾನೆ, ಅದು ಎಷ್ಟೋ ಪ್ರಯತ್ನ ಮಾಡಿದರೆ ಇವಂದ ಆಗೋದನ್ನು ಸಾಧ್ಯ ಇಲ್ಲ. ಆಗಿದೇನ? ಅದಕ್ಕೆ ಇಲ್ಲೇನು ಹೇಳಿದ್ದಾರೆ? ಅಭ್ಯಂತರ ನೇತ್ರ ಎಂಥದ್ದಿದೆ? ಉತ್ತಮ ಇದೆ. ಅದು ಒಳಗೆ ನೋಡ್ತಾ ಇದ್ದ ಹಾಗೆ ಏನಾಗುವುದಿದೆ? ಉತ್ತಮ ಯಾಕೆ ಹೇಳಿದರು? ಒಳಗೆ ನೋಡ್ತಾ ಇದ್ದ ಹಾಗೆ ಏನಾಗುವುದಿದೆ? ಒಳಗೆ ಹೇಗೆ ನೋಡೋದಾಗಾದ್ರ? ಒಳಗೆ ಹೇಗೆ ನೋಡೋದು? ಹೊರಗೆ ನೋಡುವುದರೊಳಗ ಯಾವಾಗ ಇವನಿಗೆ ಅಸಾರತೆ ಅಥವಾ ಅಜ್ಞಾನ ಪ್ರತೀತ ಆಗ್ತಿದೆಯೋ, ತಿಳಿದು ಬರ್ತಿದೆಯೋ, ನಾವು ಯಾವುದರ ಕಡೆ ನೋಡುವುದರಿಂದ ನಮಗೆ ಕ್ರೋಧ ಬರ್ತಿದೆ ಅಥವಾ ಯಾವುದರ ಕಡೆ ನೋಡುವುದರಿಂದ ನಮಗೆ ವಿಕಲ್ಪಗಳಾಗ್ತವೆ, ಅದರ ಕಡೆಗೇನೆ ನೋಡ್ತೀವೋ ಅಥವಾ ನಾವು ಆ ವಿಕಲ್ಪದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅದರಲ್ಲೇ ಬದಲಾವಣೆ ಮಾಡಲಿಕ್ಕೆ ನೋಡ್ತೇವೆಯೋ ಅಥವಾ ಆ ವಿಕಲ್ಪಗಳ ಅವುಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆ ಕಡೆ ನೋಡದೇ ಇರುವ ವಿಚಾರ ಯಾವತ್ತಾದರೂ ಮಾಡಿದ್ದೇವ್ರಿ? ಮಾಡಲೇ ಇಲ್ಲ. ಅದಕ್ಕೆ ಮೂರ್ಖತನ ಅಂತಿದ್ದಾರೆ. ಅಭ್ಯಂತರದ ನೇತ್ರದಿಂದ ಒಂದು ವೇಳೆ, ಜ್ಞಾನದಿಂದ ಒಂದು ವೇಳೆ ನೀವು ಉತ್ತಮ ನೇತ್ರ ಹೇಳಿದ್ದಾರೆ, ಅದ ಒಳಗೆ ಯಾವುದು ನೋಡ್ತಿದೆ ಅದು ಉತ್ತಮ ಜ್ಞಾನ ಇದೆ ರೀ. ಹೊರಗೆ ಯಾವುದು ನೋಡ್ತಿದೆ ಅದು ತುಚ್ಛ ಭಿಕ್ಷುಕ ವೃತ್ತಿಯ ಜ್ಞಾನ ಇದೆ ರೀ. ಶುದ್ಧ ಸ್ತುತಿ ಇದೆ ರೀ. ಇದ ಶುದ್ಧ ಸ್ತುತಿ ಅರ್ಥಾತ್ ಶುದ್ಧ ಆಗುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸ್ವಯಂ ಆಚಾರ್ಯ ದೇವರೇ, ಸಾಧು ಪರಮೇಷ್ಠಿ ಶುದ್ಧ ಸ್ತುತಿ ಮಾಡ್ತಾ ಇದ್ದಾರೆ. ಅರ್ಥಾತ್ ಒಳಗೆ ನೋಡುವಂಥ ಉತ್ತಮ ನೇತ್ರದ ಮಹಿಮಾ ಮಾಡ್ತಾ ಇದ್ದಾರೆ. ಶುದ್ಧರು ಎಲ್ಲಿ ನೋಡ್ತಾ ಇದ್ದಾರೆ? ಮೂರು ಲೋಕ ಮೂರು ಕಾಲವನ್ನು ನೋಡ್ತಾ ಇದ್ದಾರೋ ಅಥವಾ ಅವರ ಆಂತರ್ಯದ ಒಳಗೆ ಅಭೇದ ಒಬ್ಬ ಆತ್ಮ ಅದನ್ನು ಅವನು ಎಷ್ಟೊತ್ತು ನೋಡೋದ? ಎಷ್ಟೊತ್ತು ನೋಡೋದು? ಒಂದು ಸಮಯ ನೋಡ್ಬೋದು, ಎರಡು ಸಮಯ ನೋಡ್ಬೋದು. ಅನಂತ ಕಾಲ ತನಕ ಶುದ್ಧರ ಒಬ್ಬ ಆತ್ಮನನ್ನು ನೋಡ್ತಾರೆ. ಇದು ನಮಗೆ ವಿಶ್ವಾಸ ಆಗುವುದಿಲ್ಲ. ಎಷ್ಟೊತ್ತು ನೋಡ್ಬೋದು ಒಂದು ವಸ್ತು? ನಾವು ಎಷ್ಟೊತ್ತು ನೋಡ್ಬೋದು ಹೊರಗೆ ಯಾವುದಾದ್ರೂ ಒಂದು ವಸ್ತು? ಬರೇ 15 ನೋಡೋದು. ಹಾಗಾದ್ರೆ ಒಂದೇ ವಸ್ತುವನ್ನ ಅವರು ಅನಂತ ಕಾಲದವರೆಗೆ ಹೇಗೆ ನೋಡ್ತಾರೆ? ಆ ಒಂದು ವಸ್ತು ಎಂಥದ್ದಿರಬಹುದು ಅಂಥೇಳಿ ವಿಚಾರ ನಮಗೆ ಬರಲಿಲ್ಲ. ಅನಂತ ಕಾಲದವರೆಗೆ ಅಲ್ಲಿಂದ ಬಿಟ್ಟು ಅವರ ದೃಷ್ಟಿ ಹೊರಗೆ ತೆಗೆಯೋದನ್ನೇ ಇಲ್ಲ ಅಂದಮೇಲೆ ಆ ವಸ್ತು ಎಂಥದ್ದಿರಬಹುದು ಅಂಥೇಳಿ ಒಮ್ಮೆಯೂ ನಮಗೆ ವಿಚಾರ ಬರಲಿಲ್ಲ. ಪ್ರತಿಯಾಗಿ ವಿಚಾರ ಬಂತು ಅನಂತ ಕಾಲ ತನಕ ಅದ ಎಷ್ಟು ನೋಡೋದು ವಿಚಾರ. ಅಲ್ಲಿ ಯಾವ ಪ್ರಕಾರದ ಭೋಗ ಇಲ್ಲ, ಯಾವ ಪ್ರಕಾರದ ವಸ್ತು ಇಲ್ಲ. ಅಲ್ಲಿ ಹೋಗಿ ಏನು ಮಾಡೋದಾ? ಈ ಪ್ರಕಾರದ ಪ್ರಶ್ನೆ ನಮ್ಮ ಅಂತರಂಗದೊಳಗೆ ಅನೇಕ ಬಾರಿ ಬಂದಿದ್ದಾವೆ ವಿನಃ ತಿನ್ನುವುದಿಲ್ಲ, ಉಣ್ಣುವುದಿಲ್ಲ, ನೋಡುವುದಿಲ್ಲ, ತಿರುಗಾಡುವುದಿಲ್ಲ, ವಸ್ತ್ರ ಧಾರಣ ಮಾಡುವುದಿಲ್ಲ, ಯಾರ ಜೊತೆ ಮಾತಾಡುವುದಿಲ್ಲ. ಹಾಗಾದ್ರೆ ಹೇಗಿರೋದಲ್ಲಿ? ಫೋನ್ ಇಲ್ಲ, ಟಿವಿ ಇಲ್ಲ, ಮಿತ್ರರು ಇಲ್ಲ, ವನ ಉದ್ಯಾನಗಳು ಇಲ್ಲ, ಯಾನವು ಮತ್ತು ಶಾಪಿಂಗ್ ಮಾಲ್ಗಳು ಇಲ್ಲ. ಏನು ಮಾಡುವುದಲ್ಲಿ? ಈಗ ಎಷ್ಟು ಇಲ್ಲಿ ಸುಖ ಐತಲ್ಲ, ಅದಿಲ್ಲದಿದ್ರೆ ಇದಿದ್ರೆ ಇಲ್ಲ, ಮತ್ತೊಂದು ನಾವು ಎಷ್ಟೊಂದು ವಿವಿಧ ಪ್ರಕಾರ ಮಾಡಬಹುದು. ಹಾಗಾದ್ರೆ ಅಲ್ಲಿ ಇರೋದಂತಂದ್ರೆ ಅದೊಂದು ಪ್ರಕಾರದ ಶಾಸನ ಇದೆ ಅಂಥೇಳಿ ತಿಳಿತು, ಶಿಕ್ಷೆ ಇದೆ ಅಂಥೇಳಿನ ನಮ್ಮ ಅಂತರಂಗದೊಳಗೆ ಇದೇ ಜಾತಿಯ ಅಭಿಪ್ರಾಯ ಇದ್ದ ಕಾರಣ
ನಾವು ನಮೋ ಶುದ್ಧಾನಂ ಕೋಟ್ಯಂತರ ಬಾರಿ ಅಂದ್ರೂ ಕೂಡ ನಮಗೆ ಯಾವ ಪ್ರಕಾರದ ಲಾಭ ಅಲ್ಲ. ಪ್ರತಿಯಾಗಿ ಸಿದ್ಧರದ ವಿರಾಧನೆಯ ಅಖಂಡ ಪಾಪ ಆಗ್ತಿದೆ ಅನ್ನೋದ ವಸ್ತು ಸ್ವರೂಪ ಇತ್ತು. ಒಂದೇ ವಸ್ತುವನ್ನ ಅವರು ಅನಂತ ಕಾಲ ಹೇಗೆ ನೋಡ್ತಾರೆ, ಅರ್ಥಾತ್ ಅನಂತ ಕಾಲ ಯಾವುದೇ ರೀತಿಯ ಪರಪದಾರ್ಥದ ಕಡೆಗೆ ಕಾಣಿಸಿದ್ರೂ ಸಹಜ ಕಾಣಿಸ್ತಾ ಇದ್ದಾವೆ ಅವರಿಗೆ. ಮೂರು ಲೋಕ ಮೂರು ಕಾಲದ ಯಾವುದ ಅಜ್ಞಾನಿಗಳಿಗೆ ಎಂದೂ ಕಾಣಿಸುವುದು ಸಾಧ್ಯ ಇಲ್ಲವೋ ಅದೆಲ್ಲ ಕಾಣಿಸ್ತಾ ಇದೆ. ಆದರೆ ಯಾವ ಪರಪದಾರ್ಥದ ಕಡೆಗೆ ಅವರು ನೋಡುವುದಿಲ್ಲ. ಹಾಗಾದರೆ ಅಂಥ ಆತ್ಮ ಅದೆಷ್ಟು ಮಹಿಮಾವಂತ ಇರಬಹುದು. ಅನಂತ ಕಾಲದವರೆಗೆ ಅವನನ್ನೇ ನೋಡಿದರೂ ಕೂಡ ಬೇಸರ ಬರುವುದಿಲ್ಲ ಅಂತಂದ್ರೆ ಆ ಆತ್ಮ ಎಷ್ಟು ಮಹಿಮಾವಂತನಿರಬಹುದು ಅನ್ನುವ ವಿಚಾರ ಒಂದು ವೇಳೆ ಈ ಜೀವದ ಆಂತರ್ಯದೊಳಗೆ ಉದಿಸಿ ಬಂತು ಅಂತಂದ್ರೆ ಈ ಜೀವ ನಿಯಮದಿಂದ ಆ ಸಿದ್ಧ ಆತ್ಮಸ್ವರೂಪವನ್ನು, ಶುದ್ಧ ಆತ್ಮಸ್ವರೂಪವನ್ನು ಉತ್ತಮವಾದಂಥ ಜ್ಞಾನ ನೇತ್ರದಿಂದ ನೋಡಬಹುದಾಗಿದೆ, ಅವಲೋಕಿಸಬಹುದಾಗಿದೆ. ಹಾಗಾದರೆ ಈ ನೋಡುವಂಥ ಜ್ಞಾನ ಏನಿದೆ ಇದು ಉತ್ತಮ ಬೇಕರೆ. ಉತ್ತಮ ಅರ್ಥಾತ್ ಇದಕ್ಕೆ ಅನಿಸ್ಬೇಕ ಆ ವಸ್ತು ಹೇಗಿರಬಹುದು. ಪ್ರಾರಂಭದೊಳಗ ಹಾಗೆ ಅನ್ನಿಸ್ಬೇಕು. ನೋಡ್ರಿ, ಮುನಿ ದೀಕ್ಷಾ ತಗೊಳ್ಳುವಂಥ ಜೀವ ಈ ಬಾಹ್ಯದ ಎಲ್ಲ ವೈಭವವನ್ನು ತ್ಯಾಗ ಮಾಡಿ ನಿರ್ಗ್ರಂಥಾಗಿ ಹೋಗ್ತಾರೆ, ಕಾಡಿನೊಳಗೆ ವಾಸ ಮಾಡ್ತಾರೆ. ಹಾಗಾದ್ರೆ ಅಲ್ಲಿ ಅವರ ಆನಂದಕ್ಕ, ಸುಖಕ್ಕ, ನಿರ್ವಿಕಲ್ಪ ಜೀವನಕ್ಕ ಆಧಾರ ಯಾವುದಿದೆ? ಇದು ವಿಚಾರ ಒಂದು ವೇಳೆ ಈ ಜೀವಕ್ಕೆ ಬಂತು ಅಂದ್ರೆ ಆ ವಿಚಾರದ ಹೆಸರನ್ನ ಉತ್ತಮ ಜ್ಞಾನ ಇದೆ. ನಮ್ದು ವಿಚಾರ ತಕ್ಷಣ ಯಾರು ಹುಡುಗವ ಅವ ಅಷ್ಟು ದೊಡ್ಡ ಮನೆ ಕಟ್ಸಿದ, ಎಷ್ಟು ಅದು ವಿಚಾರದ ವಿಸ್ತಾರ ಆಗ್ತಿದೆ, ಅಲ್ಲಿ ಜಿಜ್ಞಾಸ ಎಷ್ಟ್ರಿ. ಮತ್ತು ಇಲ್ಲಿ ಎಲ್ಲ ತ್ಯಾಗ ಮಾಡಿ ಹೋದ. ಹಾಗಾದರೆ ಎಲ್ಲಿ ಇರ್ತಿರ್ಬಹುದು? ಯಾವುದರ ಆಧಾರದಿಂದ ಇರ್ತಿರಬಹುದು? ಇದನ್ನು ತ್ಯಾಗ ಮಾಡಿ ಯಾವುದರ ಮಹಿಮಾ ಮಾಡಿದ್ದಿರಬಹುದು ಅಂಥೇಳಿ ವಿಚಾರ ಬರಲಿಲ್ಲ. ದೀಕ್ಷಾ ತಗೊಂಡ ಯಾವ ಪ್ರಕಾರದ ಇವನಲ್ಲೇ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ಬರುವುದಿಲ್ಲ. ಕಾರಣ ಏನಿದೆ ಅಂದರೆ ಇವನಲ್ಲಿ ಯಾವ ಜ್ಞಾನ ಇದೆಯೋ ಅದು ತುಚ್ಛ ಜ್ಞಾನ ಇದೆ, ಉತ್ತಮ ಜ್ಞಾನ ಅಲ್ಲ ಅಂಥೇಳಿ ಆಚಾರ್ಯ ಪ್ರಭು ಹೇಳ್ತಾ ಇದ್ದಾರೆ. ನನಗೆ ಹೇಳುವ ಅಧಿಕಾರ ಏನೂ ಇಲ್ಲ. ಉತ್ತಮ ಜ್ಞಾನದ ಉಪಯೋಗ ಮಾಡಿಕೊಂಡ ಅಥವಾ ಉತ್ತಮ ಜ್ಞಾನದ ಮೂಲಕ ಆಂತರ್ಯದೊಳಗೆ ಯಾರು ನೋಡಲಿಲ್ಲ ಅಂಥವ್ರಿಗೆ ಮೂರ್ಖ ಅಂಥೇಳಿ ಹೇಳಿದ್ದಾರೆ ಅವರ. ಇನ್ನು ಅವ್ರ ಜೊತೆ ಯಾವ ರೀತಿಯಿಂದ ಜಗಳ ಮಾಡೋದ? ಎಲ್ಲಿ ಅದಾರ ಅವರ? ನನ್ನನ್ನು ಮೂರ್ಖ ಅಂದಿದ್ದೀನಿ. ಆದ್ರೆ ನಮ್ಮ ಮೂರ್ಖತೆ ನಮಗೆ ಲಕ್ಷ್ಯದೊಳಗೆ ಬರ್ತಿದೆ ಬಬಿತಾ. ಯಾವಾಗ ಮರಣಾಸನ್ನ ಆಗ್ತೇವೋ ಅಥವಾ ಇಲ್ಲೆಲ್ಲ ಕುಣಿದಾಡಿ ಯಾವಾಗ ನರಕದೊಳಗೆ ಹೋಗ್ತೇವೋ ಆವಾಗ ನಮ್ಮ ಮೂರ್ಖತೆ ನಮ್ಮ ಲಕ್ಷ್ಯದೊಳಗೆ ಬರಬಹುದಾಗಿದೆ. ಆದರೆ ಬಂದ್ರೂ ಕೂಡ ಕಾರ್ಯ ಆಗುವುದರ ನಿಶ್ಚಿತತೆ ಇರುವುದಿಲ್ಲ. ಅದಕ್ಕೆ ಆಚಾರ್ಯದೇವ ಧರ್ಮೋಪದೇಶಾಮೃತದೊಳಗನ್ನು ಹೇಳಿದರು, ನೀ ಈಗ ತತ್ವದ ನಿರ್ಣಯ ಮಾಡಲಿಲ್ಲ ಅಂದ್ರೆ ಬಿರುಗಾಳಿಗೆ ಸಿಲುಕಿದ ತರಗೆಲೆಯಂತೆ ಇಲ್ಲಿ ಆಯು ಪೂರ್ಣ ಆದ ನಂತರ ನೀನು ಎಲ್ಲಿ ಹೋಗಿ ಬೀಳ್ತಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನಿನಗೇ ಮೊದಲು ಗೊತ್ತಾಗೋದಿಲ್ಲ ನಾನು ಎಲ್ಲಿದ್ದೇನೆ, ನಾನು ಯಾರಿದ್ದೇನೆ, ನಾನು ಜೀವಿದ್ದೇನೇನಾ, ನಾನು ಇಂಥ ಮನುಷ್ಯ ಇದ್ದನು, ನಾನು ಈ ಪ್ರಕಾರದ ಜೈನಿ ಇದ್ದನು, ನಾನು ಈ ಪ್ರಕಾರದ ಶಾಸ್ತ್ರ ವಾಚನ ಮಾಡ್ತಿದ್ದನು, ನಾನು ಈ ಪ್ರಕಾರ ಶಾಸ್ತ್ರ ಬರಿತಾ ಇದ್ದನು. ಏನಿದೆ ರೀ? ಉಳಿತಿದೆ ಪತ್ತೆ? ಉಳಿಯೋದಿಲ್ಲ.
ಸರ್ವಜ್ಞ ಪ್ರಣೀತ ಗೀತರಾಗಿ ಸಂತರುಗಳ ಮುಖಾರವಿಂದದಿಂದ ಹೇಳಲ್ಪಟ್ಟಂಥ ಸತ್ಯವಚನ ಯಾವಾಗೂ ಸುಳ್ಳಾಗೋ ಸಾಧ್ಯ ಇಲ್ಲ. ಆ ಸತ್ಯವಚನದೊಳಗೆ ಸಂದೇಹ ಪಡುವಂತಹ ಜೀವನದ ಉದ್ಧಾರ ಯಾವಾಗೂ ಆಗೋ ಸಾಧ್ಯ. ಪ್ರಭು ಅವರು ಹೇಳ್ತಾ ಇದ್ದಾರೆ ಮೂರ್ಖ ಅಂಥೇಳಿ. ಆ ಮೂರ್ಖತೆಯನ್ನ ಬಿಟ್ಟುಕೊಡುವ ಸಲುವಾಗಿ ಹೇಳ್ತಾ ಇದ್ದಾರೆ. ನೀ ಮೂರ್ಖಿದ್ದೆ, ನಾನು ಜ್ಞಾನಿ ಇದ್ದೇನೆ ಅಂಥೇಳಿ ಸಿದ್ಧ ಮಾಡ್ತಾ ಇಲ್ಲ ಅವರ. ನಮ್ಮನ್ನ ನೀನು ಮೂರ್ಖಿದ್ದೆ ಅಂಥೇಳಿ ತೆಗಳಿ ಬಿಡ್ತಾ ಇಲ್ಲ. ಆದರೆ ನೀ ಜ್ಞಾನಿ ಆಗಪ್ಪ, ನೀ ಜ್ಞಾನ ನೇತ್ರವನ್ನ ತೆಗಿ, ಆಂತರ್ಯದೊಳಗೆ ನೋಡು, ನೀ ಎಂಥ ವಿಸ್ಮಯಕಾರಿ ವಸ್ತು ಇದ್ದಿ, ಎಂಥ ಸುಖಪ್ರದ ಆಹ್ಲಾದಕರ ಆನಂದದಾಯಕ ಸಾಗರ ಸದೃಶ ವಸ್ತು ಇದ್ದೀನಿ. ಒಂದೊಂದು ಗುಣದ ಮಹಿಮೆ ಅನಂತ ಇದೆ ನಿನ್ನಲ್ಲಿ. ಅಂಥ ಗುಣಗಳ ನಿನ್ನಲ್ಲೇ ಆಕಾಶದ ಪ್ರದೇಶದ ಸಂಖ್ಯೆಯ ಅನಂತ ಗುಣಿತ ಇದಾವೆ. ಹಾಗಾದ್ರೆ ಒಂದೊಂದು ಗುಣದ ಮಹಿಮಾ ಅವು ಮಾಡ್ತಾ ಉಳ್ದ ಅಂತಂದ್ರ ಅನಂತ 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 ಕಾಲ ಕಳೆದ್ರೂ ಕೂಡ ಅಲ್ಲೇ ಉಳ್ಯಾವ್ರಲ್ಲ. ವಿಚಾರ ಮಾಡ್ರೆ, ಒಂದೊಂದು ಗುಣದ ಮಹಿಮೆ ಎಷ್ಟಿದೆ. ಒಂದು ಜ್ಞಾನದ ಮಹಿಮೆ, ಒಂದು ಶ್ರದ್ಧೆಯ ಮಹಿಮೆ ಆಗಮದೊಳಗೆ ಈ ಪ್ರಕಾರ ವಿವೇಚನೆ ಮಾಡಿದ್ದಾರೆ. ಇಷ್ಟೇ ಇದೆಯನ ಮಾಡ್ಲಿಕ್ಕೆ ಇಷ್ಟೇ ಬಂದಿದೆ, ಆದ್ರೆ ಅದರ ಮಹಿಮೆ ಬಹಳ ಇದೆ. ಶಬ್ದ ಸೀಮಿತ ಇದಾವೆ, ಸ್ವರೂಪ ಅಗಾಧ ಇದೆ. ಒಂದು ಸಲ ವಿಶ್ವಾಸ ಮಾಡು ಪ್ರಭು. ಸ್ವಾಮೀಜಿ ಏನ್ ಮಾಡಿದ್ರು, ಏನ್ ಹೇಳ್ರಿ, ಏಕ ಬಾರ ಒಂದು ಸಲ ನೀ ವಿಶ್ವಾಸ ಮಾಡು, ಒಂದು ಸಲ ವಿಶ್ವಾಸ ಮಾಡು. ಅಪ್ಪಾಜಿ ಏನ್ ಹೇಳಿದ್ರು, 2 ಹೆಜ್ಜೆ ನಾವು ಕುಂದರ ಹೆಜ್ಜೆಯೊಳಗೆ ಹೆಜ್ಜೆ ಇರಿಸಿ ಅವರನ್ನು ಹಿಂಬಾಲಿಸಿ ನೋಡೋಣ. ನಮಗೆ ರುಚಿಸಲಿಲ್ಲ ಅಂತಂದ್ರೆ ನಮ್ಮ ಮಾರ್ಗ ನಮಗೆ ಇದೇನ, ಅವರೇನು ನಮ್ಮನ್ನ ಎಳ್ಕೊಂಡು ಹೋಗೋದಿಲ್ಲ. ಬರೇ 2 ಹೆಜ್ಜೆ ಇರಿಸಿ ನೋಡೋಣ. ಅವರುಗಳ ಕರುಣೆ ಎಂಥದ್ದ, ಮತ್ತು ಅವರುಗಳ ಕರುಣೆಯನ್ನು ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲ ಅಂದಮೇಲೆ ನಮ್ಮ ಮೂರ್ಖತೆ ಎಂಥದ್ದ. ಆಚಾರ್ಯ ಪ್ರಭು ಹೇಳಿದ ಮಾತು ಸತ್ಯ ಇದೆಯೋ ಅಥವಾ ಇಲ್ಲ, ನಾವು ಮೂರ್ಖ ಇದ್ದೇವೋ ಅಥವಾ ಇಲ್ಲ. ಮಲಿನ ವಸ್ತುವಿನ ಕಡೆಗೆ ಧಾವಿಸ್ತಾ ಇರುವಂಥ ಜೀವನಿಗೆ, ನಮಗ ಸಂಸಾರಿಗೆ ಮಲಿನ ವಸ್ತುವಿನ ಕಡೆಗೆ ನಿರಂತರ ಧಾವಿಸ್ತಾ ಇರುವೊಳಗ ಹೆಜ್ಜೆ ಹೆಜ್ಜೆಗೆ ಕಾಲೊಳಗ ಒಂದೊಂದು ಘೇನದಷ್ಟು ಒಳಗೆ ಸೇರುವಂಥ ಗಾಜಿನ ತುಂಡುಗಳತವ ಮರಿ. ಆದ್ರೂ ಧಾವಿಸ್ತಾ ಇದ್ದೇವಂದ್ರೆ ಮೂರ್ಖ ಇದ್ದೇವೇನೇನಿದ್ದೆವು. ಧಾವಿಸಲಿ ಅಷ್ಟಷ್ಟು ಗಾಜಿನ ತುಂಡುಗಳ ಕಾಲೊಳಗೆ ಹೊಕ್ಕಲಿ ಸಿಕ್ಕೊಳ್ಳಿ, ಆದ್ರೆ ಉತ್ತಮ ವಸ್ತುವೇ ಇದ್ರೆ ಧಾವಿಸಲಿಕ್ಕೆ ಅಡ್ಡಿ ಇಲ್ರಲ್ಲ. ವಸ್ತು ಇದೆ ಅಂಥದ್ದ ಅಸಾರ್, ಬರೇ ಕಲ್ಪನಾ ಮಾತ್ರ ಇದೆ ರೀ, ಕಲ್ಪನಾ ಮಾತ್ರ. ಕಾಲ್ಪನಿಕ ಸುಖದ ಸಲುವಾಗಿ ನಿರಂತರ ಎಷ್ಟು ವಿಪತ್ತುಗಳಿಗೆ ಎದೆ ಒಡ್ಡುತ್ತಾ ಇದ್ದೇವೆ, ಎಷ್ಟು ಕಷ್ಟ ಪರಂಪರೆಯನ್ನ ಆನಂದದಿಂದ ಸಹಿಸ್ತಾ ಇದ್ದೇವೆ. ಆಸ್ಪತ್ರೆಯೊಳಗೆ ಹೋಗಿ ಆ ಡಾಕ್ಟರ್ ಹತ್ರ ಭಗವಂತನ ರೀತಿ ವಿನಂತಿ ಮಾಡ್ಕೊಳ್ತೇವೆ. ಅವ ತಾತ್ಸಾರ ಮಾಡ್ತಾನೆ, ಆದ್ರೂ ಕೂಡ ಅದನ್ನೆಲ್ಲ ಸಹಿಸ್ತೇವೆ. ಅವು ಹೇಳಿದಷ್ಟು ಕೊಡ್ತೇವೆ, ಕೊನೆಗೆ ಶವ ತಗೊಂಡು ಬರ್ತೇವೆ. ಹೌದು ಅಥವಾ ಇಲ್ಲ? ಆಗಿದಾವೆಲ್ಲೋ ಘಟನಾ. ಆದ್ರೂ ಈ ಶವದ ಸಲುವಾಗಿ ವಿಶ್ವಾಸ ಆಗಿದೆಯನ, ಈ ಶವದ ಸಲುವಾಗಿ ಅಂದ್ರೆ ಮೂರ್ಖಿದ್ದೇವೇನೆ, ಏನಿದ್ದೇವ್ರಿ? ಮಹಾನ್ ಅಭಿಮಾನಿ ಅಹಂಕಾರಿ ಇರ್ತಾನ ಅವನು ಡಾಕ್ಟರ್, ಗೊತ್ತಿದೆ. ಆದ್ರೆ ಅವನು ಬಿಟ್ಟರೆ ಯಾವ ಡಾಕ್ಟರ್ ಇಲ್ಲಿಗ ಅಂದಮೇಲೆ ಕೈಕಾಲು ಹಿಡಿದ ಅವ ಈಗ ಬಂದಿದ, ಇವನನ್ನು ನೋಡ್ಬೇಕು ಸರಿಯಾಗಿ ಅಂಥೇಳಿ 10 ಪಟ್ಟು ಬಿಲ್ಲು ಮಾಡ್ತಾನ್ರಿ. ಸಂತೋಷದಿಂದ ಸಾಲ ಸೂಲ ಮಾಡಿ ಒಯ್ದು ಕೊಡ್ತೇವ್ರಿ, ಆಸ್ತಿ ಮಾರಿ ಕೊಡ್ತೇವ್ರಿ. ಕೊನೆಗೆ ಅವನು ಶವ ಕೊಟ್ಟು ಕಳಿಸ್ತಾನ್ರಿ. ಇದು ಬರೀ ಒಂದು ಘಟನೆ ಆಯಿತು. ಇಂಥವು ಪ್ರತಿ ಸಮಯಕ್ಕೆ ನಮ್ಮ ಜೀವನದೊಳಗದವ್ರಿ. ಇದು ಸ್ಥೂಲ ಇದೆ, ಲಕ್ಷದೊಳಗೆ ಬರಬಹುದು ಅಂತೇಳಿ ಹೇಳಿದ್ರೆ
ಪ್ರತಿ ಸಮಯಕ್ಕೆ ಈ ಶವವನ್ನು ಆಧರಿಸಿ ಪ್ರತಿ ಸಮಯಕ್ಕೆ ನಡೆದದ್ದು ಅದಾವು. ಹಾಗಾದ್ರೆ ಆಚಾರ್ಯ ಪ್ರಭು ಮೂರ್ಖ ಅನ್ನುವಂಥ ಶಬ್ದ ಬಹಳ ಕಮ್ಮಿ ಇದೆ. ಇಲ್ಲಿ ನಾವು ಮಾಡುವಂಥ ಕಾರ್ಯ ಅದಕ್ಕಿಂತ ಬಹಳ ಅಧಿಕ ಮಹತ್ವವುಳ್ಳದ್ದೇ ಇದೆ. ಮೂರ್ಖ ಶಬ್ದ ಅದಕ್ಕೆ ಸ್ವಲ್ಪ ಕೂಡ ಸರಿ ಹೊಂದೋದಿಲ್ಲ. ಆದ್ರೆ ನಮ್ಮ ಕಾರ್ಯಕ್ಕೆ ಸರಿ ಹೊಂದುವಂತಹ ಶಬ್ದಕೋಶದಾಗಲಿ ಅಥವಾ ಭಾಷಾಕೋಶದೊಳಗಾಗಲಿ ಇಲ್ಲವೇ ಇಲ್ಲ ಅಂಥೇಳಿ ಮೂರ್ಖ ಅಂದಿದ್ದಾರೆ. ಶಾಶ್ವತವಾಗಿ ಯಾರಾದರೂ ಉಳಿಲಿಕ್ಕೆ ಸಾಧ್ಯ ಇದೆಯೇನ? ಹಾಗಾದ್ರೆ ಬಿಟ್ಬಿಡೋದ? ಅರೇ, ಬಿಟ್ಟು ಬಿಡುವ ಮಾತಿಲ್ಲ, ತಿಳ್ಕೊಳ್ಳುವ ಮಾತಿದೆ. ಸತ್ರ ಸಾಯಿಲ್ ಬಿಡಿ, ಯಾವತ್ತಾದ್ರೂ ಸಾಯವನ್ನದನಂತ ಹೇಳಿ ಬಿಟ್ಟು ಬಿಡುವ ಮಾತೈತೇನ? ಬಿಟ್ಟು ಬಿಡುವ ಮಾತಿಲ್ಲ, ವಿಷಯ ತಿಳ್ಕೊಳ್ಳುವ ಮಾತಿದೆ, ತಿಳ್ಕೊಳ್ಳೋದಿದೆ. ಆ ತಿಳ್ಕೊಳ್ಳುವ ಕಾರ್ಯವನ್ನ ಮಾತ್ರ ನಾವು ಮಾಡುವುದಿಲ್ಲ, ಉಳಿದದ್ದು ಎಲ್ಲ ಕಾರ್ಯ ಜಗತ್ತಿಗೆ ಹೆದರ ಮಾಡ್ತೀವಿ. ಮೊನ್ನೆ ಹೇಳಿತಲ್ಲ ದೃಷ್ಟಾಂತ, ಒಬ್ಬ ಅಸ್ವಸ್ಥ ಇದ್ದಾನೆ, ಮನೆಗೆ 20 ಜನ ಸದಸ್ಯರ ಮೆಂಬರ್ ಇದ್ದಾರೆ. ಡಾಕ್ಟರ್ ಹೇಳ್ತಾನೆ, ಇನ್ನು ಎಷ್ಟು ದಿವಸ ಸಾಧ್ಯ ಐತಿ ಅಷ್ಟು ದಿವಸ ಉಪಾಯ ಮಾಡ್ಕೊಂತಿರೋದ, ಇನ್ನಿದರಲ್ಲೇ ಸುಧಾರಣೆ ಆಗುವುದಿಲ್ಲ. ಸಜ್ಜನ್ ಡಾಕ್ಟರ್ ಹೇಳ್ತಾನ್ರಿ. ಆಗ ಇವರ ಉಪಾಯ ಮಾಡ್ತಾ ಇರ್ತಾರೆ, ಅದರ ಒಳಗಿಂದ ಬೇಸತ್ತಿರ್ತಾರೋ ಅಥವಾ ಲೋಕೋಪಚಾರದ ಸಲುವಾಗಿ ಮಾಡ್ತಾ ಇರ್ತಾರೆ. ಬೇಸತ್ತಿರ್ತಾರೆ, ಈ ಮಾತು ಸತ್ತಿದೆ, ಅದರ ಜ್ಞಾನೋದಯ ಆಗಿರ್ತಿದೆಯೋ ಅಥವಾ ಬರೇ ಆ ಪರಿಸ್ಥಿತಿಗೆ ಬೇಸತ್ತಿರ್ತಾರೆ. ಅಂದ್ರೆ ಇಂತಹ ಜೀವಕ್ಕ ಸಂಸಾರದ ಕೊನೆ ತಂದುಕೊಳ್ಳುವ ಸಲುವಾಗಿ ಯಾವ ಉಪಾಯವನ್ನು ಯಾರು ಹೇಳಬಹುದಾಗಿದೆ? ಈ ಸತ್ಯ ಮಹಾವೃತಧಾರಿ, ಸೌಮ್ಯ ಮುದ್ರಾಧಾರಿ ಯಾವ ರೀತಿ ಹೇಳೋ ಸಾಧ್ಯ ಇದೆ ಇದಕ್ಕಿಂತ ಹೆಚ್ಚಿಗೆ? ಅಜ್ಞಾನದ ಪರಮಾವಧಿ ಇದೆ ನಮ್ದು. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಮ್ಮ ಸಲುವಾಗಿ ಬೇರೆ ಯಾವ ಶಬ್ದದ ಪ್ರಯೋಗ ಇಲ್ಲ. ನಡೀರಿ, ಪ್ರಪಂಚದಲ್ಲಿ ಯಾವ ಮೂರ್ಖ ಜನರುಗಳು ಉತ್ತಮವಾದ ಅಭ್ಯಂತರ ನೇತ್ರದಿಂದ ಅರ್ಥಾತ್ ಜ್ಞಾನದಿಂದ ಆ ಸಮೀಚೀನ ಸಿದ್ಧಾತ್ಮ ಸ್ವರೂಪದ ಅದ್ವಿತೀಯ ತೇಜಸ್ಸನ್ನು ನೋಡುವುದಿಲ್ಲ. ಎಂಥದ್ದಿದೆ ರೀ ಅದ? ಸಮೀಚೀನ ಶಬ್ದ ಹೇಳಿದರು. ಸಮೀಚೀನ ಶಬ್ದ ಈ ಮೊದಲು ನಾವು ಎಲ್ಲಿ ಕೇಳಿದೇವೇನಿಲ್ರಿ? ರತ್ನಕರಂಡ ಶ್ರಾವಕಾಚಾರದೊಳಗ 2ನೇ ಶ್ಲೋಕದೊಳಗನ ಸಮೀಚೀನ ಧರ್ಮ ಹೇಳ್ತೇನೆ ಅಂಥೇಳಿ ಪ್ರತಿಜ್ಞೆ ಮಾಡ್ತಾರೆ ಆಚಾರ್ಯ ಭಗವಂತರ. ಸಮೀಚೀನ ಅಂತಂದ್ರೆ ಏನ? ಸತ್ಯ ಧರ್ಮ ಹೇಳ್ತೆ, ನಿಜವಾದ ಧರ್ಮ ಹೇಳ್ತೆ, ಸಮಾನವಾಗಿ ಎಲ್ಲ ಜೀವರುಗಳ ಆಧರಿಸುವಂತಹ ಧರ್ಮ ಹೇಳ್ತೆ. ಅವರು ತಿಳಿದಾರ, ಯಾರು ಒಪ್ಪುವುದಿಲ್ಲ ಇದನ್ನ? ಎಲ್ಲರೂ ಒಪ್ಪುತ್ತಾರ ಅಂತ ಹೇಳಿ ತಿಳಿದಾರೆ. ಇಂಥ ಸುಂದರ ಮಾರ್ಗ ಯಾರಿಗೆ ಸ್ವೀಕಾರ ಆಗಲಿಕ್ಕಿಲ್ಲ? ಅವರು ತಿಳಿದಾರೆ, ತಮ್ಮ ಹೃದಯದ ಮೇಲಿಂದ ಅವರ ಲೆಕ್ಕ ಹಾಕ್ತಾ ಇದ್ದಾರೆ, ಗಣಿಸ್ತಾ ಇದ್ದಾರೆ. ಸಮೀಚೀನ ಧರ್ಮ, ಸಮೀಚೀನ ಸಿದ್ಧಾತ್ಮ ಸ್ವರೂಪದ ಅದ್ವಿತೀಯ ತೇಜಸ್ಸನ್ನು ನೋಡುವುದಿಲ್ಲ. ಅದ್ವಿತೀಯ ತೇಜಸ್ಸು ನೋಡ್ಬೇಕಾದ್ರೆ ಕಣ್ಣು ಕೂಡ ಉತ್ತಮ ಬೇಕಲ್ಲ. ದುರ್ಬಲ ಕಣ್ಣುಗಳಿಂದ ಅದು ಹೇಗೆ ಕಾಣೋದು? ದುರ್ಬಲ ಕಣ್ಣುಗಳಿಂದ ಏನಾರೇ ಹೊಲಸನ ಕಾಣೋದೈತ್ರಿ. ಅದ್ವಿತೀಯ ತೇಜಸ್ಸನ್ನು ನೋಡುವುದಿಲ್ಲ. ಅವರೇ ಇಲ್ಲಿ ಪತ್ನಿ ಹಾಗೂ ಚಿನ್ನ ಮೊದಲಾದ ಎಲ್ಲಿಯವರೆಗೆ ಆ ಪುಷ್ಪದಾಡ ನೋಡಿರಲಿಲ್ಲ, ಅದ್ವಿತೀಯ ತೇಜಸ್ಸನ್ನ ಆಂತರ್ಯದೊಳಗೆ ನೋಡಿರಲಿಲ್ಲ, ಅಲ್ಲಿಯವರೆಗಿನ ಆ ಏಕಾಕ್ಷಿಯಾದಂಥ ಪತ್ನಿಯೊಳಗ ಅಷ್ಟೊಂದು ಆಸಕ್ತಿ ಇದ್ದ. ಏನು ಹೇಳಿದ್ರೂ ಕೂಡ ಪ್ರತಿಯೊಂದರೊಳಗೆ ಅದೇ ಅರ್ಥ ಅವನಿಗೆ ಗೋಚರಿಸ್ತಿತ್ತು. ಭವದೇವ ಏನು ಮಾಡಿದ? ಒಂದು ಸಲ ಪತ್ನಿನ ಮಾತಾಡಿಸ್ಕೊಂಡು ಬರುವುದ ಅಭಿಪ್ರಾಯ ಅವನಲ್ಲಿ. ಅವಳ ಅರ್ಜಿಕಾ ದೀಕ್ಷಾ ತಗೊಂಡ ಮನೆಯಲ್ಲಿ ಉಳಿದಳು ಮೊದಲ. ಇನ್ನು ನನ್ನ ಜೀವನದೊಳಗ ಈ ಅಲಂಕಾರ, ಈ ಹವ್ಯಾಸಕ್ಕ, ಈ ಭೋಗಾಭಿಲಾಷೆಗೆ ಏನು ಅರ್ಥ ಇದೆ ಅಂತ ಹೇಳಿ ವಿಚಾರ ಮಾಡಿ ಸಾಧ್ವಿಯ ಹಾಗೆ ಮನೆಯಲ್ಲಿ ಉಳಿದಳು ಮೊದಲು.
ಆಮೇಲೆ ಇನ್ನೇನು ನನ್ನ ಪತಿದೇವ ಬಹುಶಃ ದೀಕ್ಷಾ ತಗೊಂಡು ಹೋಗಿರಬೇಕು, ನನಗೂ ಕೂಡ ಅದೇ ಮಾರ್ಗ ಅನುಸರಣೀಯ ಇದೆ ಅಂತ ಹೇಳಿ ದೀಕ್ಷಾ ತಗೊಂಡಳು. ಇವಳು ಈ ಪ್ರಕಾರ ಸಾಧನೆ ಮಾಡಳು. ಅವ ಅಣ್ಣನ ಮಾತನ್ನು ಮೀರಬಾರ್ದು ಅಂತೇಳಿ ದೀಕ್ಷಾ ತಗೊಂಡು ಒಳಗಡೆ ಆ ಪ್ರಕಾರ ಹೊರಗಿದ. ಕೊನೆಗೆ ಅವಳ ಉಪದೇಶದಿಂದ ಅವ ಜಾಗೃತ, ಕಾಲಲಬ್ಧಿ ಬಂತು ಅಂತೇಳಿ ಅಲ್ಲಿ ಹೇಳ್ತಾರೆ. ನಮ್ದು ಕಾಲಲಬ್ಧಿ ಇನ್ನೂ ಯಾವಾಗ ಬರುತ್ತೆ? ಪತ್ನಿ ಹಾಗೂ ಚಿನ್ನ ಮೊದಲಾದ ವಸ್ತುಗಳನ್ನು ಪ್ರಿಯವೆಂದು ಮನ್ನಿಸುತ್ತಾರೆ. ಆದರೆ ಇನ್ನಿದಕ್ಕೆ ವಿರುದ್ಧವಾಗಿ ಯಾರ ಹೃದಯವು ಆ ಸಿದ್ಧಾತ್ಮ ರೂಪದ ರಸದಿಂದ ಪರಿಪೂರ್ಣವಾಗಿ ಹೋಗಿದೆ, ಅವರುಗಳ ಸಲುವಾಗಿ ಸಮಸ್ತ ಸಾಮ್ರಾಜ್ಯವು, ಚಕ್ರವರ್ತಿತ್ವವು ತೃಣದ ಸಮಾನ ಅತ್ಯಂತ ತುಚ್ಛವಾಗಿ ಪ್ರತೀತವಾಗುತ್ತದೆ. ನೇಮಿಕುಮಾರನ ಮಾತು ಹೇಳಿತು. ಎಷ್ಟೊಂದು ಒಂದು ಭಾವನೆಯಿಂದ ಶೃಂಗಾರ ರಸ ತುಂಬಿಕೊಂಡ ಆ ಸುಂದರಿಯನ್ನ ಮದುವೆ ಆಗುವ ಸಲುವಾಗಿ ಉತ್ಸಾಹದಿಂದ ಹೊರಟಿದ್ದ ಮನುಷ್ಯನೊಳಗೆ ಎಷ್ಟೊಂದು ಭೋಗದ ಕಲ್ಪನೆಗಳ ಅವನಲ್ಲಿ ಮನೆ ಮಾಡಿದ್ದು, ಮಾಡ್ತಾ ಇದ್ದು, ಸುಂದರವಾದಂಥ ಕಲ್ಪನೆಯ ಸೌಧಗಳ ಎದ್ದು ನಿಲ್ಲುತ್ತಾ ಇದ್ದು. ಆದರೆ ಘಟನೆ ಸಂಭವಿಸಿತು. ಸಾರಥಿಗೆ ಕೇಳಿದೆ, ಇದೇನು ಕೂಗು? ಆರ್ತನಾದ ಕೇಳಿ ಬಂತು. ಆ ಸಿಂಹಕ್ಕೆ ಕೇಳಿ ಬಂತವ ಆರ್ತನಾದ. ಮನುಷ್ಯ ಸಮಯ ಬಂತಲ್ಲ, ಉತ್ತಮ ಜ್ಞಾನ ಜಾಗೃತ ಆಯಿತು. ಆ ಸಿಂಹಕ್ಕೆ ಕೇಳಿ ಬಂತು. ಯಾರೋ ತನ್ನ ಮರಿಗಳನ್ನು ಹಿಡಿದುಕೊಂಡು ಕಷ್ಟಕ್ಕೆ ಗುರಿಪಡಿಸುವಂತೆ ಅದಕ್ಕೆ ವಾಸ ಆಯ್ತು. ಮುನಿರಾಜರನ್ನ ಒಂದೇ ನೆಗೆತದೊಳಗೆ ಹಿಡ್ಕೊಳ್ಳುವ ಸಲುವಾಗಿ ಕಾಲ ಮೇಲೆ ಎತ್ತಿದ್ದ. ಹಾಗೇ ಹಿಂದಿರುಗಿ ಹೋಯ್ತಂತಂದ್ರೆ ಅದ ಎಲ್ಲಿಯವರೆಗೆ ತನ್ನ ಮರಿಗಳನ್ನು ಅಲ್ಲಿ ಬಿಟ್ಟಿತ್ತಲ್ಲ ಅಲ್ಲಿಯವರೆಗೆ ಹೋಗುವವರೆಗೆ ಅದಕ್ಕೆ ಉಸಿರಿನೊಳಗೆ ಉಸಿರಿಲ್ಲ. ಹಿಂತಿರುಗಿ ನೋಡೋದಂತೂ ಪ್ರಶ್ನೆನೇ ಇಲ್ಲ. ಹಾಗೆ ನನ್ನ ಆತ್ಮನ ಘಾತ ಆಗ್ತಾ ಇದೆ. ಹಾ ಅಂಥೇಳಿ ಯಾವಾಗ ತನ್ನ ಆತ್ಮನ ಪರಮ ಹಿಂಸೆ, ಪರಮ ಘಾತ ನಡೆದತ್ತಿದೆಯಲ್ಲ ಅಂಥೇಳಿ ಯಾವಾಗ ಧ್ವನಿ ಬರ್ತಿದೆ, ಆವಾಗ ಈ ಜೀವದ ಪ್ರವೃತ್ತಿ ಅಂತರ್ಮುಖ ಆಗ್ತಿದೆ, ಪುರುಷಾರ್ಥ ನಡೀತಿದೆ. ಎಲ್ಲಿಯವರೆಗೆ ಆ ಸಿಂಹ ಎಲ್ಲಿಯವರೆಗೆ ತನ್ನ ಮರಿಗಳ ಸುರಕ್ಷಿತ ಇರುವುದನ್ನು ನೋಡಲಿಲ್ಲವೋ ಅಲ್ಲಿಯವರೆಗೆ ಧಾವಿಷದ ಹೋಯ್ತೋ, ಆ ಪ್ರಕಾರ ಈ ಜ್ಞಾನ ಅಲ್ಲಿಯವರೆಗೆ ಅಂತರ್ಮುಖ ಆಗಿ ಹೋಗ್ತಾನೆ ಇರ್ತಿದೆ. ಎಲ್ಲಿಯವರೆಗೆ ಆ ಅತೀಂದ್ರಿಯ ಪರಮ ಶಾಂತಿಯ ಸಾಗರನ ಪ್ರತ್ಯಕ್ಷ ಅನುಭವ ಆಗುವುದಿಲ್ಲ, ಅಲ್ಲಿಯವರೆಗೆ ಅದು ಹೊರಗೆ ಹಿಂತಿರುಗಿ ನೋಡೋದನ್ನೇ ಇಲ್ಲ. ಆಮೇಲೆ ಹೊರಗೆ ಯಾವಾಗ ನೋಡ್ತಿದ್ದೆ ಅದ ಅವಶ್ಯಕತೆ, ಆಮೇಲೆ ಯಾವಾಗ ನೋಡ್ತಿದ್ದೀರಿ? ಇನ್ನು ಈ ಚಕ್ರವರ್ತಿತ್ವದ ಏನು ಮಾಡೋದ, ಇನ್ನು ನಾ ದೀಕ್ಷಾ ತಗೊಂಡು ಹೋಗವ ಅಂಥೇಳಿ ಅನ್ನಿಸ್ತಿದ್ದೀರಿ ಅವರಿಗೆ. ನಾನು ಅಖಂಡ ಚಕ್ರವರ್ತಿ, ಅದು ವಿಶ್ವದ ವೈಭವ, ಆ ವಿಶ್ವದ ವೈಭವದ ಮಾಲೀಕ ಆ ವಿಶ್ವದ ವೈಭವವೇ ಇದೆ. ಕಣದ ಮಾಲೀಕ ಕಣವೇ ಇದೆ. ಏನು ಹೇಳ್ತಾ ಇದೆ? ಕುಂದಾದ್ರಿ ಬೆಟ್ಟದ ಕಣವೇ ಉಲಿಯುತ್ತಿದೆ. ಏನ? ಮೋಕ್ಷಪಹೆ ಅಪ್ಪಾಣಂಥವೇಲಿ. ಕಣವೇ ಉಲಿಯುತ್ತಿದೆ. ಪ್ರತಿಯೊಂದು ಕಣ ಹೇಳ್ತಾ ಇದೆ. ಅಂದಕೊಂದರ ಭಾಷಾರೂಪದಿಂದ ಯಾವುದು ಮೋಕ್ಷಪಹೆ ಅಪ್ಪಾಣಂ ಥವೇಹಿ ಶಬ್ದದ ರಚನೆ ಆಯಿತೋ, ಆ ವೇಳೆದೊಳಗೆ ಯಾವ ಆಂತರ್ಯದ ಭಾವ, ಚೈತನ್ಯದ ಭಾವ ಇಡೀ ನಿಸರ್ಗದೊಳಗೆ ಪ್ರವೇಶಿಸಿತ್ತು, ಆ ಭಾವ ಇನ್ನೂ ಅಲ್ಲಿ ಧ್ವನಿಗುಡ್ತಾ ಇದೆ. ಏನ? ಮೋಕ್ಷಪಹೆ ಅಪ್ಪಾಣಂ. ಅದು ಅವರ ದೃಷ್ಟಿ ಇದೆ.
ಎಲ್ಲಿಯವರೆಗೆ ಜನರಿಗೆ ವಾಸ್ತವಿಕ ಪದಾರ್ಥಗಳ ದೃಷ್ಟಿ ಗೋಚರವಾಗುವುದಿಲ್ಲ ಅಲ್ಲಿಯವರೆಗೆ ಅವರು ವಾಸ್ತವಿಕ ಪದಾರ್ಥಗಳ ಅವಾಸ್ತವಿಕ ಪದಾರ್ಥಗಳನ್ನೇ ವಾಸ್ತವಿಕವೆಂದು ಮನ್ನಿಸುತ್ತಾರೆ. ಆದರೆ ಯಾವ ಸಮಯದಲ್ಲಿ ಅವರ ದೃಷ್ಟಿಯು ವಾಸ್ತವಿಕ ಪದಾರ್ಥ ಗಂಟು ಬಿಚ್ಚಿ ನೋಡಿದ ಮೇಲೆ ಗೊತ್ತಾಯ್ತೇನಿಲ್ಲ ಅವನಿಗೆ ಏನ ಇದು ನಿಜವಾದ ರತ್ನ ಅಲ್ಲ ಅಂಥೇಳಿ ಅವನಿಗೆ ಪಶ್ಚಾತ್ತಾಪ ಆಗ್ಲಿಕ್ಕೈತು. ನೀವು ಹೇಳಲಿಲ್ಲ, ನಿಮಗೆ ಗೊತ್ತಿತ್ತು. ನನ್ನ ತಂದೆಯಂತೂ ಇದನ್ನ ರತ್ನ ಅಂತ ಹೇಳಿ ಇಟ್ಟಿದ್ದಾರೆ, ನೀವು ನನ್ನ ತಲೆ ಮೇಲೆ ಸಾಲ ಮಾಡಿಟ್ರಿ, ನಿಮಗೆ ಗೊತ್ತಿತ್ತು ಇದಕ್ಕೆ ನಿಜವಾದ ರತ್ನ ಅಲ್ಲ ಅಂಥೇಳಿ ಯಾಕೆ ಹೇಳಲಿಲ್ಲ? ನಾನು ನಿಜವಾದ ರತ್ನವನ್ನ ಗುರುತಿಸಿದೇನಂತ ನಾವು, ಅದು ನಿಜ ಇಲ್ಲ, ಆದ್ರೆ ಇದು ನಿಜ ಐತಿ. ಅವರ ದೃಷ್ಟಿಯು ವಾಸ್ತವಿಕ ಪದಾರ್ಥಗಳ ಮೇಲೆ ಬೀಳುತ್ತದೆ. ಆ ಸಮಯದಲ್ಲಿ ಅವರು ಆ ವಾಸ್ತವಿಕ ಪದಾರ್ಥಗಳ ಎದುರಿಗೆ ಅವಾಸ್ತವಿಕ ಪದಾರ್ಥಗಳನ್ನು ಅಂಶ ಮಾತ್ರವೂ ವಾಸ್ತವಿಕವೆಂದು ತಿಳಿಯುವುದಿಲ್ಲ. ಮನುಷ್ಯರಿಗೆ ಗ್ರಹಣ ಮಾಡಲು ಯೋಗ್ಯವಾದ ವಾಸ್ತವಿಕ ಪದಾರ್ಥವೆಂದರೆ ಪದಾರ್ಥ ಅನ್ನೋದು ಕಲ್ಕೊಂಬರಿ. ಪದಾರ್ಥ 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 ಸರಳ ಪದಾರ್ಥಗಳನ್ನು ಅಂಶ ಮಾತ್ರವೂ ವಾಸ್ತವಿಕವೆಂದು ತಿಳಿಯುವುದಿಲ್ಲ. ಮನುಷ್ಯರಿಗೆ ಗ್ರಹಣ ಮಾಡಲು ಯೋಗ್ಯವಾದ ವಾಸ್ತವಿಕ ಪದಾರ್ಥವೆಂದರೆ ಒಂದು ಸಿದ್ಧ ಸ್ವರೂಪವೇ ಇದೆ ಮತ್ತು ಅದರಿಂದ ಭಿನ್ನವಾದವುಗಳೆಲ್ಲವೂ ಅವಾಸ್ತವಿಕವಿವೆ, ತ್ಯಾಗಯೋಗ್ಯವಿವೆ. ಆದುದರಿಂದ ಎಲ್ಲಿಯವರೆಗೆ ಜನರ ದೃಷ್ಟಿಯು ಆ ಸಿದ್ಧ ಸ್ವರೂಪದ ಮೇಲೆ ಬೀಳುವುದಿಲ್ಲ ಅಲ್ಲಿಯವರೆಗೆ ಆ ಜನರು ಅವಾಸ್ತವಿಕವಿರುವ ಪತ್ನಿ, ಪುತ್ರ, ಧನ, ಧಾನ್ಯ ಮೊದಲಾದವುವನ್ನೇ ವಾಸ್ತವಿಕವೆಂದು ಪ್ರಿಯವೆಂದು ಮನ್ನಿಸುತ್ತಾರೆ. ಆದರೆ ಯಾವ ಸಮಯದಲ್ಲಿ ಅವರಿಗೆ ಸಿದ್ಧ ಸ್ವರೂಪ ತೇಜಸ್ಸಿನ ಅನುಭವವಾಗುತ್ತದೆ ಆ ಸಮಯದಲ್ಲಿ ಅವರು ಸಿದ್ಧ ಸ್ವರೂಪದ ಎದುರಿಗೆ ಯಾವುದೇ ಸಾಮ್ರಾಜ್ಯ, ಶರೀರ, ಭೋಗ ಮೊದಲಾದ ಪದಾರ್ಥಗಳನ್ನು ಉತ್ತಮವೆಂದು ಮನ್ನಿಸುವುದಿಲ್ಲ. ಮತ್ತು ಇವು ನಿಜವಾಗಿ ಉತ್ತಮ ಪದಾರ್ಥಗಳಿಲ್ಲ. ಆದುದರಿಂದ ಭವ್ಯ ಪುರುಷರು ಸಿದ್ಧ ಸ್ವರೂಪದ ತೇಜಸ್ಸಿನ ಕಡೆಗೆಯೇ ತಮ್ಮ ದೃಷ್ಟಿ ಇರಿಸಿ ಅದರದ್ದೇ ಅನುಭವ ಮಾಡಬೇಕಾಗುವುದು.